ಮಗಳಿಗೆ ಬರೆಯದ ಪತ್ರಗಳು. ಇದನ್ನು ಬರೆದವರು ನಮ್ಮ ಪ್ರೀತಿಯ ಜೋಗಿಯವರು. ಕೆಟ್ಟವರು ಸಹವಾಸ ಮಾಡಬೇಡ. ಕೆಟ್ಟವ್ರು ಯಾರು? ಪ್ರತಿ ಮನೆಯಲ್ಲೂ ಅದೇ ಹೇಳೋದು. ಅಂದರೆ ತನ್ನ ಮಗ ಬಿಟ್ಟು ಉಳಿದವರೆಲ್ಲ ಕೆಟ್ಟವರು ಅಂತ. ಯಾವತ್ತೂ ಅಷ್ಟೇ ಸರ್, ಅದು ಮಕ್ಕಳು ನಮಗಿಂತ ಅಟ್ಲೀಸ್ಟ್ 20 ವರ್ಷ ಮುಂದೆ ಇರ್ತಾರೆ. ನಾವು ಅವ್ರನ್ನ ಹಿಂದೆ ಕೇಳಿಯಕ್ಕೆ ಟ್ರೈ ಮಾಡ್ತಾ ಇರ್ತೀವಿ. ಖಲೀಲ್ ಗಿಬ್ರಾನ್ ಹೇಳಿದ ಮಾತು ಸರ್ ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇನ್ಫ್ಲುಯೆನ್ಸ್ ಆಗಿದ್ದು. ನಿಮ್ಮ ಮಕ್ಕಳು ನಿಮ್ಮಿಂದ ಬಂದವರೇ ಹೊರತು ನಿಮಗೆ ಸಂಬಂಧಪಟ್ಟವರಲ್ಲ. ಈ ಮೊಬೈಲಲ್ಲಿ ಏನು ನೋಡಬೇಕು, ಅಲ್ಲಿ ಏನು ಸಂತೋಷ ಸಿಗುತ್ತೆ, ಅಲ್ಲಿ ಆರ್ಟ್ ಹೆಂಗೆ ಸಿಗುತ್ತೆ, ಸೈನ್ಸ್ ಹೆಂಗೆ ಸಿಗುತ್ತೆ, ನಿಂಗೆ ಬೇಕಾದ ವಿಸ್ಡಮ್ ಹೆಂಗೆ ಮೊಬೈಲಿಂದ ಪಡ್ಕೋಬೋದು ಅಂತ ಹೇಳಿ ಅವರನ್ನು ಟ್ರೈನ್ ಮಾಡಬೇಕೇ ಹೊರತು ಡೋಂಟ್ ಟಚ್ ಮೊಬೈಲ್ ಅಂದರೆ ಆಗಲ್ಲ. ಮನೆಯಿಂದ ಹೊರಟು ಬಸ್ ಸ್ಟ್ಯಾಂಡಿಗೆ ಹೋದ ತಕ್ಷಣ ಮತ್ತೆ ಒಂದು ಫೋನ್ ಮಾಡ್ತೀವಿ, ಎಲ್ಲಿದೆಯಾ, ಬಸ್ ಸಿಗ್ತಾ, ಬಸ್ ಹತ್ತಿದೆಯಾ, ಬಸ್ ಇಳಿದೆಯಾ, ಹೀಗೆ ಕ್ಷಣ ಕ್ಷಣಕ್ಕೂ ಮಾನಿಟರ್ ಮಾಡ್ತಾ ಹೋಗ್ತಾರೆ. ಇಟ್ಸ್ ವೆರಿ ಬ್ಯಾಡ್. ನಿಮ್ಮ ಮಗಳು ಅಥವಾ ಮಗ ಅವರ ಮೊಬೈಲಿಗೆ ಲಾಕ್ ಮಾಡೋ ಥರ ಮಾಡಬಾರ್ದು. ನೀವು ಅವ್ರ ಮೊಬೈಲ್ ನೋಡಲೇಬಾರ್ದು. ಹೊಸ ಪುಸ್ತಕ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಾವಣ್ಣ ಬುಕ್ಸ್. ನಮಸ್ಕಾರ ಸ್ನೇಹಿತರೆ, ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಹೊಸ ಪುಸ್ತಕ ನಿಮಗೆಲ್ಲ ಸ್ವಾಗತ. ಹೊಸ ಪುಸ್ತಕ ಕಾರ್ಯಕ್ರಮದಲ್ಲಿ ನನ್ನ ಕೈಯಲ್ಲಿರುವಂಥ ಪುಸ್ತಕ ಮಗಳಿಗೆ ಬರೆಯದ ಪತ್ರಗಳು ಅಥವಾ ಮಗಳಿಗೆ ಬರೆದ ಪತ್ರಗಳು ಅಂತ ಕೂಡ ನೀವು ಓದ್ಕೋಬೋದು. ಇದನ್ನು ಬರೆದವರು ನಮ್ಮ ಪ್ರೀತಿಯ ಜೋಗಿಯವರು. ಸೊ ಜೋಗಿ ನಮ್ಮ ಜೊತೆಗಿದ್ದಾರೆ, ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಜೋಗಿ ಸರ್ ನಮಸ್ತೆ. ನಮಸ್ಕಾರ ಸರ್, ವೆಲ್ಕಮ್ ಟು ದ ಶೋ. ನಮಸ್ಕಾರ. ಸೊ ಜೋಗಿಯವ್ರ ಮಗಳು ಈಗ PU ಡಿಗ್ರಿ ಓದ್ತಾ ಇದ್ದಾರೆ. 20 ವರ್ಷ ಅಂತ 19 ವರ್ಷ. ನನ್ನ ಮಗನಿಗೆ 13 ವರ್ಷ. ಅವನು ಹೈಸ್ಕೂಲ್ ಮುಗಿಸಿ ಈಗ PUCಗೆ ರೆಡಿ ಆಗ್ತಾ ಇದ್ದಾನೆ. ಮತ್ತು ಮಗು ಅಂತ ನಾವೇನು ಅನ್ಕೋತಾ ಇದ್ವಿ, ನಾವು ಮಗು ಅಂತಲೇ ಟ್ರೀಟ್ ಮಾಡ್ತೀವಿ, ಬಟ್ ಅವ್ರ ಮಕ್ಕಳಾಗಿ ಉಳಿದಿರಲ್ಲ. ಅಥವಾ ಅವನೊಂದ್ಸಲ ನಂಗೆ ಹೇಳ್ದ, ನಾನು ಹೊರಗಡೆಯಿಂದ ಮಗು ಬಟ್ ಒಳಗಡೆಯಿಂದ ನನ್ನ ಮಗು ಅಲ್ಲ ಅಂತ ಹೇಳಿದ್ದೆ ನನಗೆ. ಸೊ ಹಾಗೆ ಅವ್ರು ಬದಲಾಗ್ತಿರ್ತಾರೆ. ಆ ಥರ ಬದಲಾಗ್ತಿರುವಂಥ ಮಕ್ಕಳಿಗೆ ಏನು ಹೇಳಬೇಕು ಅಂತ, ಪ್ರತಿಯೊಬ್ಬ ಯಾವ ಥರ ಟ್ರೀಟ್ ಮಾಡಬೇಕು, ಯಾವ ಥರ ಗದರಿಸ್ಬೇಕು, ಯಾವ ಥರ ಪ್ರೀತಿ ಮಾಡಬೇಕು, ಯಾವ ಥರ ಮುದ್ದು ಮಾಡಬೇಕು, ಯಾವ ಥರ ಹೊಗಳಬೇಕು ಅನ್ನೋದ್ರ ಬಗ್ಗೆ ನಮ್ಮಂಥ ತಂದೆ ತಾಯಿಗಳಿಗೆ, ನಿಮ್ಮಂಥ ತಂದೆ ತಾಯಿಗಳಿಗೆ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಆ ಎಲ್ಲ ಕನ್ಫ್ಯೂಷನ್ ದೂರ ಮಾಡೋಕ್ಕೆ ಅನ್ನೋ ಥರ ಒಂದು ಪುಸ್ತಕ ಬಂದಿದೆ. ಅದುವೇ ಮಗಳಿಗೆ ಬರೆಯದ ಪತ್ರಗಳು, ಜೋಗಿಯವ್ರು ಬರೆದಿರೋಂಥದ್ದು. ಸರ್, ಮಗಳು ಓದಿದಾಳ? ಮಗಳು ಓದಿಯಾಳೆ. ಇದನ್ನು ಅವಳಿಗೆ ಓದಿಸಿದೆ ನಾನು. ಅವಳಿಗೆ ಮೊದಲಿಂದಲೂ ಪತ್ರ ಬರೀತಿದ್ದೆ ನಾನು. ಐ ಆಲ್ವೇಸ್ ಬಿಲೀವ್ ಇನ್ ರೈಟಿಂಗ್. ಯಾಕೆಂದರೆ ನೀವು ಮಾತಲ್ಲಿ ಹೇಳಿದರೆ ಅದು ಕಿವಿಗೆ ಬೀಳುತ್ತಾ ಇಲ್ವೋ ಗೊತ್ತಿಲ್ಲ, ಬಟ್ ಬರದೆ ಅಂತ ಹೇಳಿದಾಗ ಏನು ಬರೆದಿರ್ಬೋದು ಅಂತ ಒಂದು ಆಸಕ್ತಿ ಇರುತ್ತೆ ಮಕ್ಕಳಿಗೆ. ಸೊ ಅವಳಿಗೇನಾದ್ರು ಗಾಢವಾದ್ದನ್ನು ಹೇಳಬೇಕು ಅನಿಸಿದರೆ, ತುಂಬ ಸೀರಿಯಸ್ ಆಗಿದ್ದನ್ನು ಹೇಳಬೇಕು ಅನಿಸಿದರೆ, ನಾನು ಅವಳಿಗೊಂದು ಪತ್ರ ಬರೆದು ಕೊಡ್ತಿದ್ದೆ. ಅಂದರೆ ಮೊಬೈಲಲ್ಲಿ ಐ ಯೂಸ್ ಟು ರೈಟ್ ಎ ಲೆಟರ್ ಆ್ಯಂಡ್ ಸೆಂಡ್ ಇಟ್ ಟು ಹರ್. ಓದ್ತಿದ್ಲು ಅವಳು, ಥ್ಯಾಂಕ್ ಯು ಅದೆಲ್ಲ ಉತ್ತರ ಬರೀತಾ ಇಲ್ಲ. ಸೊ ಇಂಗ್ಲೀಷಲ್ಲಿ ಬರೀತಿದ್ದೆ ಸಾಮಾನ್ಯವಾಗಿ. ಒಂದು ಏನಾಗಿರುತ್ತೆ ಅಂದರೆ ಸರ್, ನೀವು ನಿಮ್ಮ ಮಗನ ಬಗ್ಗೆ ಹೇಳಿದ ಕಾರಣ ಹೇಳ್ತೀನಿ. ಇದು ಮಗಳಿಗೆ ಬರೆದ ಪತ್ರನೂ ಹೌದು, ಮಗನಿಗೆ ಬರೆದ ಪತ್ರನೂ ಹೌದು, ಆ ವಯಸ್ಸಿನ ಮಕ್ಕಳಿಗೆ ಬರೆದ ಪತ್ರಗಳು. ಯಾಕೆ ನಾನು ಮಗಳಿದ್ದರಿಂದ ಮಗಳಿಗೆ ಅಂತ ಹಾಕಿದೆ. ಆ ವಯಸ್ಸಿನ ಎಲ್ಲ ಮಕ್ಕಳು, ತಂದೆ ತಾಯಿಯು ಏನಾಗಿ ಹೇಳುತ್ತೆ ಅಂದರೆ, ತಂದೆ ತಾಯಿಗೆ ನೂರಾರು ವಿಚಾರಗಳನ್ನು ಮಕ್ಕಳಿಗೆ ಹೇಳಬೇಕು ಅಂತ ಅನೂಚನವಾಗಿ ಬಂದಿರುತ್ತೆ. ನಾನು ಚಿಕ್ಕವನಿದ್ದಾಗ ನಮ್ಮ ಅಪ್ಪ ಅಮ್ಮ ನಮ್ಮನ್ನು ತಿದ್ದೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಕಂಟಿನ್ಯೂಸ್ ಆ ಪ್ರೊಸೆಸ್ ಎಲ್ಲ ಜನ್ರೇಷನ್ ನಡೀತಾ ಇರುತ್ತೆ. ಇವನು ಮಾಡ್ತಿರೋ ಸರಿ ಇಲ್ಲ ಅಂತ ಅದೊಂದು. ಬಟ್ ಮಕ್ಕಳಿಗೆ ಒಂದು ಹಂತದಲ್ಲಿ ನಾನು ಮಾಡ್ತಿರೋದು ಸರಿ ಅಂತ ಗೊತ್ತಾಗುತ್ತಲ್ಲ, ಆಗ ಕಾನ್ಫ್ಲಿಕ್ಟ್ ಶುರು ಆಗುತ್ತೆ. ನಾನು ನನ್ನ ಕನಸು ಅಂತ ಒಂದು ಸಿನಿಮಾ ಬರೆದಿದೆಯಲ್ಲ, ಪ್ರಕಾಶ್ ರೈ ನಿರ್ದೇಶನ ಮಾಡಿರೋದು. ಅದರಲ್ಲಿ ಒಂದು ಸನ್ನಿವೇಶ ಇದೆ. ಅವರು ಮಗಳನ್ನು ಶಾಲೆಗೆ ಬಿಡುವಾಗ ಭಾಳ ಎಮೋಷನಲ್ ಆಗ್ತಾರೆ ಬಾಲ್ಯದಲ್ಲಿ. ಅವಳು ಕಾಲೇಜಿಗೆ ಬಂದಾಗ ಒಂದು ಸಲ ಅವ್ರೇನೋ ಹೇಳಿದಾಗ ಆ ಮಗಳು ತಿರುಗಿ ಹೇಳ್ತಾರೆ, ಐ ನೋ ವಾಟ್ ಐ ಆಮ್ ಡೂಯಿಂಗ್ ಅಂತ. ಐ ನೋ ವಾಟ್ ಐ ಆಮ್ ಡೂಯಿಂಗ್ ಅಂತ ಮಗಳು ಹೇಳಿದಾಗ ಗಾಬರಿ ಶುರು ಆಗುತ್ತೆ ಅಂತ. ಅಂದರೆ ಅವಳಿಗೆ ತಾನು ಏನು ಮಾಡ್ತಿದ್ದಾಳೆ ಅಂತ ಗೊತ್ತಿಲ್ಲ ಅಂತ ನಾವು ಅಂದ್ಕೊಂಡಿರ್ತೀವಿ. ಅವಳು ಗೊತ್ತಿಲ್ಲದೆ ತಪ್ಪು ಮಾಡ್ತಿದ್ದಾಳೆ, ಅಥವಾ ಗೊತ್ತಿಲ್ಲದೆ ಮಾಡ್ತಿದ್ದಾನೆ ಅಂತ. ಬಟ್ ಅದು ಅವಳಿಗೆ ಗೊತ್ತಿದೆ, ಅವನಿಗೆ ಗೊತ್ತಿದೆ ಅಂತ ಹೇಳಿದಾಗ ನಮಗೆ ಉತ್ತರ ಇರಲ್ಲ. ನಾವು ಒಂದು ಸಲ ಸ್ಟನ್ ಆಗಿಬಿಡ್ತೀವಿ.
ಸೊ ಈ ರೀತಿಯ ಒಂದು ಕಾನ್ಫ್ಲಿಕ್ಟ್ ಶುರುವಾದಾಗ ಹೆಂಗೆ ಮಕ್ಕಳನ್ನು ಬದಲಾಯಿಸೋದು, ಮಕ್ಕಳನ್ನು ತಿದ್ದೋದು ಹೆಂಗೆ ಅಂತ ಒಂದು ತಂದೆ ತಾಯಿ ಮನಸ್ಸಲ್ಲಿ ಕೂತ್ಬಿಡುತ್ತೆ. ಆಮೇಲೆ ನಮಗೆಲ್ಲ ಸಹಜವಾಗಿಯೇ ನನ್ನ ವಯಸ್ಸಿನವರಿಗೆ ಅಥವಾ ನಿಮ್ಮ ವಯಸ್ಸಿನವರಿಗೆ ಮಕ್ಕಳನ್ನು ತಿದ್ದುವುದು ಬಹಳ ಮುಖ್ಯ ಅಂತ ಹೇಳೋದು ಬಂದುಬಿಟ್ಟಿದೆ. ಯಾಕೆಂದ್ರೆ ನಮ್ಮನ್ನು ತಿದ್ದಕ್ಕೆ ಟ್ರೈ ಮಾಡಿರ್ತಾರೆ. ಈಗ ಕೆಟ್ಟವರು ಸಹವಾಸ ಮಾಡಬೇಡ, ಕೆಟ್ಟವ್ರು ಯಾರು ಪ್ರತಿ ಮನೆಯಲ್ಲೂ ಅದೇ ಹೇಳೋದು. ಅಂದರೆ ತನ್ನ ಮಗ ಬಿಟ್ಟು ಉಳಿದವರೆಲ್ಲ ಕೆಟ್ಟವರು ಅಂತ. ಆಮೇಲೆ ಕೆಟ್ಟವರ ಸಹವಾಸ ಮಾಡಬೇಡ, ಆಮೇಲೆ ದುರಭ್ಯಾಸಗಳನ್ನು ಕಲಿಯಬೇಡ. ಅಂದರೆ ಇವರು ಕೂಡ ಅನ್ನ ತಿನ್ನೋದು ಬಿಟ್ಟರೆ ಬೇರೆ ಏನು ತಿಂದರೂ ದುರಭ್ಯಾಸ. ಹೀಗೆ ತಂದೆ ತಾಯಿಗೆ ಬಹಳ ಆ ಕಾಲದಲ್ಲಿ ಒಂದು ಬಡತನ ಇತ್ತು. ಎರಡನೇದು ಮಗನೇ ತನ್ನನ್ನು ಮುಂದೆ ಸಾಕಬೇಕು ಅಂತ ಹೇಳುವ ಒಂದು ಅಗತ್ಯ ಇತ್ತಲ್ಲ ಆಗ. ಮೂರನೇದು ಸಾಮಾಜಿಕವಾಗಿ ಒಂದು ಮನೆತನಕ್ಕೆ ಒಂದು ಗೌರವ ಅಂತಿತ್ತಲ್ಲ. ಈ ಮೇಷ್ಟ್ರ ಮಗ ಹಿಂಗೆ ಮಾಡ್ದ, ಪೊಲೀಸ್ ಮಗ ಹಿಂಗೆ ಮಾಡ್ದ ಅಂತ ಒಂದು ಮಾತು ಬರುತ್ತೆ ಅಂತ ಭಯ ಇತ್ತು. ಹೀಗಾಗಿ ಅವರ ಮಕ್ಕಳನ್ನು ಒಂದು ಹದ್ದುಬಸ್ತು ಟ್ರೈ ಮಾಡ್ತಾಯಿದ್ರು. ಬಟ್ ಲಿಬರಲೈಸೇಷನ್ ನಂತರ ಅದು ಸಾಧ್ಯ ಆಗಲಿಲ್ಲ. ಅಂದರೆ ಈಗ ಎವ್ರಿಥಿಂಗ್ ಈಸ್ ಕಮಿಂಗ್ ಟು ದೆಮ್, ಯು ನೀಡ್ ನಾಟ್ ಗಿವ್ ಇಟ್ ಟು ದೆಮ್ ಅಂತ. ಮೊದಲಾದರೆ ನಾವು ಎಷ್ಟು ಕೊಡ್ತೀವೋ ಅಷ್ಟೇ ಇತ್ತು, ಆಹಾರವೂ ಅಷ್ಟೇ ಇತ್ತು, ಜ್ಞಾನವೂ ಅಷ್ಟೇ ಇತ್ತು, ತಿಳಿವಳಿಕೆನೂ ಅಷ್ಟೇ ಇತ್ತು, ವಿಸ್ಡಮು ಅಷ್ಟೇ ಇತ್ತು. ಬಟ್ ಇವತ್ತು ಎಲ್ಲ ಫುಡ್ಡಿಂದ ಹಿಡಿದು ಎಲ್ಲ ಅವರಿಗೆ ಬರ್ತಾ ಇದೆ, ಬೇರೆ ಬೇರೆ ಕಡೆಯಿಂದ ಬರ್ತಿದೆ. ಅವರ ಗೆಳೆಯರು ಬದಲಾಗ್ತಿದ್ದಾರೆ. ಮೊದಲು ಒಂದು ಹಳ್ಳಿನಲ್ಲಿದ್ದರೆ ಆ ಹಳ್ಳಿಯ ಥಿಂಕಿಂಗಿಗೆ ಹೊಂದುವಂಥ ಮಕ್ಕಳೇ ಬರ್ತಾಯಿದ್ರು, ಅವ್ರ ಜೊತೆಗೆ ಇರ್ತಿತ್ತು. ಇವತ್ತು ನಮ್ಮ ಮಗಳ ಕ್ಲಾಸಲ್ಲಿ ಒಬ್ಬ ಇರಾನಿಯನು ಇದ್ದಾನೆ, ಇಟಾಲಿಯನು ಇದ್ದಾನೆ, ಇಂಡಿಯನು ಇದ್ದಾನೆ. ಸೊ ಏನು ಅವರ ಥಿಂಕಿಂಗ್ ಪ್ರೋಸೆಸ್ ಬದಲಾಗುತ್ತೆ, ಅವರ ಫುಡ್ ಬದಲಾಗುತ್ತೆ, ಡ್ರೆಸ್ ಸೆನ್ಸ್ ಬದಲಾಗುತ್ತೆ. ಸೊ ಒಂದು ರೀತಿಯ ಲಿಬರಲೈಸೇಷನ್ ಅಂದರೆ ಲಿಬರೇಟಿಂಗ್ ಮೂಮೆಂಟ್ ಆಗಿದೆ ಅವರಿಗೆ, ತೆರೆದುಕೊಳ್ಳೋದು, ಆಮೇಲೆ ಮುಕ್ತರಾಗೋದು. ಹೀಗಾಗಿ ಅವರಿಗೆ ತಂದೆ ತಾಯಿ ನೀವು ಬಹಳ ರಿಜಿಡ್ ಆಗಿ ಹೇಳಕ್ಕೆ ಹೋದರೆ ದೇ ಸ್ಟಾರ್ಟ್ ಹೇಟಿಂಗ್ ಯು. ಅದು ಆಗಲ್ಲ ಇವತ್ತು. ಅಂದರೆ ಯಾವತ್ತೂ ಅಷ್ಟೇ ಸರ್, ಅದು ಮಕ್ಕಳು ನಮಗಿಂತ ಅಟ್ಲೀಸ್ಟ್ 20 ವರ್ಷ ಮುಂದೆ ಇರ್ತಾರೆ. ನಾವು ಅವ್ರನ್ನ ಹಿಂದೆ ಕೇಳಿಯಕ್ಕೆ ಟ್ರೈ ಮಾಡ್ತಾ ಇರ್ತೀವಿ. ಖಲೀಲ್ ಗಿಬ್ರಾನ್ ಹೇಳಿದ ಮಾತು ಸರ್ ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇನ್ಫ್ಲುಯೆನ್ಸ್ ಆಗಿದ್ದು. ನಿಮ್ಮ ಮಕ್ಕಳು ನಿಮ್ಮಿಂದ ಬಂದವರೇ ಹೊರತು ನಿಮಗೆ ಸಂಬಂಧಪಟ್ಟವರಲ್ಲ. ನೀವು ಅವ್ರನ್ನ ನಿಮ್ಮ ಜೀವನ ಥರ ನೋಡೋಕೋಬೇಡಿ, ಅವ್ರ ಜೀವನನೇ ಬೇರೆ, ಅವ್ರು ಬೇರೆ ಅವರು ಅನ್ನೋ ಮಾತನ್ನು ಹೇಳಿದ್ದು. ಅದು ನಮಗೆ ಲಿಬರ್ಟಿ ಕೊಡುತ್ತೆ ಆ್ಯಕ್ಚುಲಿ ತಂದೆ ತಾಯಿಗಳಿಗೆ. ಓ ಹೌದಲ್ವಾ ಅಂತ ಅನ್ನೋದೊಂದು. ಸೊ ಆ ಥರದ ಒಂದು ವಿಚಾರ ತುಂಬ ಚೆನ್ನಾಗಿದೆ. ಅದು ಆ ಥರದ ವಿಚಾರಗಳನ್ನ ನಮ್ಮ ಜೋಗಿ ಸರ್ ಇದರಲ್ಲಿ ಬರೆದಿದ್ದಾರೆ. ಸರ್, ಇವತ್ತಿನ ಮಕ್ಕಳಿಗೆ ನಾವು ಅದೇ ಮೊಬೈಲ್ ಫೋನ್ ಬಿಟ್ಟು ನಾವು ಮಾತಾಡೋಕ್ಕೆ ಆಗಲ್ಲ. ಬಿಕಾಸ್ ನಾವು ಮೊಬೈಲ್ ಫೋನ್ ಹಿಡ್ಕೊಂಡು ನಾವು ಮಕ್ಕಳಿಗೆ ಹೇಳ್ತೀವಿ ಮೊಬೈಲ್ ಹಿಡ್ಕೋಬೇಡ ಅಂತೇಳಿ. ಸೊ ಇದು ಸರಿ, ಎಷ್ಟು ಮಟ್ಟಿಗೆ ಸರಿ ಮತ್ತು ಹೇಗೆ ಇದನ್ನು ಅಡ್ರೆಸ್ ಮಾಡೋದು? ಸರ್, ಏನಾಗಿತ್ತಂದರೆ ಈ ಕಾಲದಲ್ಲಿ, ಯಾವುದೇ ಕಾಲದಲ್ಲಿ ಕೂಡ ಯಾವುದು ಸ್ವಲ್ಪ ಆಧುನಿಕವಾಗಿರುತ್ತೋ ಅದರಿಂದ ಮಕ್ಕಳನ್ನು ದೂರ ಇಡೋಕ್ಕೆ ಟ್ರೈ ಮಾಡ್ತಾಯಿದ್ರು. ನಾವು ಚಿಕ್ಕಂದಿರುವಾಗ ಪುಸ್ತಕ ಓದಬೇಡ ಅಂತಿದ್ರು. ಹೌದು, ನಾವು ಟೆಕ್ಸ್ಟ್ ಬುಕ್ ಓದಬೇಕು, ಬೇರೆ ಪುಸ್ತಕಗಳು ಓದಬಾರ್ದು ಅಂತ. ಹೆಣ್ಣು ಮಕ್ಕಳಿಗೆ ಕತೆ ಪುಸ್ತಕ ಓದೋಕ್ಕೆ ಬಿಡ್ತಾ ಇರಲಿಲ್ಲ. ಯಾಕಂದರೆ ಅವ್ರು ಕಾದಂಬರಿ ಓದಿದರೆ ದೇ ವಿಲ್ ಫಾಲ್ ಇನ್ ಲವ್. ಸೊ ಮನೆ ಬಿಟ್ಟು ಹೋಗ್ತಾರೆ, ಅವ್ರಿಗೆ ಬೇರೆ ಜಗತ್ತಿರೋದು ಗೊತ್ತಾಗ್ಬಿಡುತ್ತೆ ಅಂತ ಅವ್ರಿಗೆ ಮನೆಗೆ ಕಾದಂಬರಿಗಳನ್ನ ತರ್ತಾನೆ ಇರಲಿಲ್ಲ. ಇಂಥ ಮನೆಗಳಿದ್ವಾ? ಓಕೆ, ಇದು ಸರ್ ಎಲ್ಲ ಕಡೆ. ಅಂದರೆ ಅವರಿಗೆ ಅಂದರೆ ನಮ್ಮ ಕಾಲಕ್ಕಿಂತ ಸ್ವಲ್ಪ ಮುಂದಿರೋದಿದ್ದರೆ ಫುಲ್ ಗಾಬರಿ ಶುರು ಆಗುತ್ತೆ. ಈಗ ಮನೆಯಲ್ಲಿ ದೇವಸ್ಥಾನಕ್ಕೆ ಹೋಗು ಅಂತ ಹೇಳ್ತಿದ್ರು, ಅಲ್ಲಿ ಇನ್ನೊಂದು ಕಡೆ ಬೇರೆ ಯಾವುದೋ ಒಂದು ಕ್ಲಬ್ ಇದ್ರೆ ಹೋಗ್ಬೇಡ ಅಂತ ಹೇಳ್ತಿದ್ರು. ಆ ದಾರಿಲಿ ಕೂಡ ಹೋಗಲೇಬೇಡ ಅಂತಲೇ. ಆಮೇಲೆ ಮಕ್ಕಳು ಬ್ಯಾಂಕ್ ಕೆಲಸಕ್ಕೆ ಸೇರೋದ್ರೆ ಓಕೆ ಅಂತ ಹೇಳ್ತಿದ್ರು, ರಾಜಕೀಯ ಸೇರೋದ್ರೆ ಒಪ್ತಿರ್ಲಿಲ್ಲ. ಸೊ ಅದು ಅಥವಾ ಸಿನಿಮಾ ನಟ ಆಗುವಂತ ಒಪ್ತಿರ್ಲಿಲ್ಲ, ನಾಟಕ ಹೋಗೋರು ಒಪ್ತಿರ್ಲಿಲ್ಲ, ಹೀಗೆ ಸೈನ್ಯಕ್ಕೆ ಹೋಗೋರು ಒಪ್ತಿರ್ಲಿಲ್ಲ. ಅಂದರೆ ಒಂದು ತುಳಿದ ದಾರಿಯಲ್ಲೇ ಮಕ್ಕಳು ಹೋಗಬೇಕು ಅಂತ ಹಂಗೆ ಆಸೆ ಇತ್ತು. ಇದು ಕೂಡ ನಂಗೆ ಲಿಬರೇಟಿಂಗ್ ಥಾಟ್ ನೀವು ಹೇಳ್ತಾರೆ. ಈಗ ಮೊಬೈಲ್ ಬಂದಿದೆ ಸರ್, ಮೊಬೈಲ್ ಎಷ್ಟೊಂದು ಜ್ಞಾನವನ್ನು ಕೊಡುತ್ತೆ. ಬಟ್ ಮೊಬೈಲ್ನ ಅವ್ರು ಮುಟ್ಟಿದ ತಕ್ಷಣ ನಮ್ಗೆ ಗಾಬರಿ ಶುರು ಆಗುತ್ತೆ. ಅವ್ರ ಮೊಬೈಲ್ ಮೂಲಕ ಬಹಳ ಪಡ್ಕೋಬೋದು. ಅವರ ಮನಸ್ಸನ್ನು ನಾವು ಮೊಬೈಲ್ನ ಮೂಲಕ ಬೇಕಾದ್ದನ್ನು ಪಡ್ಕೊಳ್ಳೋದಕ್ಕೆ ಸಿದ್ಧಪಡಿಸಬೇಕೆ ಹೊರತು ಆ ಟೆಕ್ನಾಲಜಿನ ದೂರ ಇರು ಅಂತ ಹೇಳಿದ್ರೆ ಆಗಲ್ಲ. ಈ ಮೊಬೈಲಲ್ಲಿ ಏನು ನೋಡಬೇಕು, ಅಲ್ಲಿ ಏನು ಸಂತೋಷ ಸಿಗುತ್ತೆ, ಅಲ್ಲಿ ಆರ್ಟ್ ಹೆಂಗೆ ಸಿಗುತ್ತೆ, ಸೈನ್ಸ್ ಹೆಂಗೆ ಸಿಗುತ್ತೆ, ನಿಂಗೆ ಬೇಕಾದ ವಿಸ್ಡಮ್ ಹೆಂಗೆ ಮೊಬೈಲಿಂದ ಪಡ್ಕೋಬೋದು ಅಂತ ಹೇಳಿ ಅವರನ್ನು ಟ್ರೈನ್ ಮಾಡಬೇಕೆ ಹೊರತು ಡೋಂಟ್ ಟಚ್ ಮೊಬೈಲ್ ಅಂದರೆ ಆಗಲ್ಲ ಅದು. ಯಾಕಂದರೆ ಇವತ್ತು 5ನೇ ಕ್ಲಾಸ್ ಮಕ್ಕಳ ಹತ್ರ ಮೊಬೈಲ್ ಇದೆ. ಅವ್ರ ಮೊಬೈಲಲ್ಲಿ ನನ್ನ ಮಗಳ ಹತ್ರ ಹೇಳಿದೆ ಪುಸ್ತಕ ಓದು ಅಂತ,
ಅವಳು ಹೇಳ್ತಾಳೆ ನಾನು ಕಿಂಡಲಲ್ಲಿ ಓದ್ತೀನಿ. ಕಿಂಡಲ್ ಓದ್ತೀನಿ ಅಂತೀರಿ, ಮೊಬೈಲಲ್ಲಿ ಓದ್ತೀನಿ ಅಂತಾರೆ. ನಾನು ಇದು ವಾರ್ ಆ್ಯಂಡ್ ಪೀಸ್ ಓದಿದರೆ ಅವಳು ವಾರ್ ಆ್ಯಂಡ್ ಪೀಸ್ ಸಿನಿಮಾ ನೋಡ್ತಾಳೆ. ಓಕೆ. ಸಿಗೋದು ಒಂದೇ. ನಾವು ಹೇಳ್ತೀವಿ ಓದಿದಾಗ ಆ ಜಗತ್ತೇ ಬೇರೆ, ಅಲ್ಲಿ ಒಂದು ಇಮ್ಯಾಜಿನೇಷನ್ ಬರುತ್ತೆ ಅಂತ. ಬಟ್ ಎರಡರಲ್ಲೂ ಬರುತ್ತೆ ಅಂತ. ಅಂದರೆ ನಾವು ರಿಸೀವ್ ಮಾಡೋ ರೀತಿ ಬದಲಾಗ್ತಾ ಹೋಗುತ್ತೆ. ಸೊ ನಾವು ಅದರಿಂದ ದೂರ ಇಡಬಾರ್ದು ಅವ್ರನ್ನಂತ. ಇಫ್ ಶೀಸ್ ವಿತ್ ದ ಮೊಬೈಲ್ ಇಸ್ ಫೈನ್. ಹಳೆ ಕಾಲದಲ್ಲಿ ಕೂಡ ನಾವು ಮನೆಯವರೆಲ್ಲ ಒಂದಾಗಿರ್ತಾ ಇದ್ದರು, ಅದು ಅನಿವಾರ್ಯತೆ ಆಗಿತ್ತು. ಒಂದೇ ಮನೆ ಇತ್ತು ಹಳ್ಳಿನಲ್ಲಿ, 1 ಕಿಲೋಮೀಟರ್ ದೂರದಲ್ಲಿ ಬೇರೆ ಮನೆ ಇರಲಿಲ್ಲ. ಸಂಜೆ ಒಟ್ಟಿಗೆ ಊಟ ಮಾಡಬೇಕಾಗಿತ್ತು. ಬಟ್ ನಾವೆಲ್ಲ ಹಂಗಿರಲಿಲ್ಲ. ನಾನು 8ನೇ ಕ್ಲಾಸಿಗೆ ಬರೋ ಹೊತ್ತಿಗೆ ನಾನು ಮನೆಗೆ ಬರೋದು 11 ಗಂಟೆಗೆ ಬರ್ತಿದ್ದೆ ರಾತ್ರಿ. ಅಷ್ಟೊತ್ತಿಗೆ ಮನೆಯಲ್ಲೆಲ್ಲ ಊಟ ಮಾಡಿ ಮಲ್ಕೊಂಡ್ಬಿಟ್ರಿ. ಓಕೆ. ಎಲ್ಲಿ ಹೋಗಿರ್ತಿದ್ರಿ ನೀವು? ನಾವು ಸಿನಿಮಾ ನೋಡೋಕೆ ಹೋಗ್ತಿದ್ದೆ. ಓಕೆ. ಸಿನಿಮಾ ನೋಡೋಕ್ಕೋ ಊರು ಸುತ್ತಕ್ಕೋ ಹಿಂಗೆ ಸುತ್ತಾ ಇದ್ವಿ. ಆ ಕಾಲದ ಕ್ರಾಂತಿಕಾರಿ ನೀವು. ಕ್ರಾಂತಿ ಇತ್ತಲ್ಲ, ಹುಡುಕಾಟ ಬೇಕಿತ್ತು ನಮಗೆ. ನಾನು ನನ್ನ ಒಂದಿಬ್ಬರು ಗೆಳೆಯರು ಸೇರಿಕೊಂಡು ಒಂದು ಸೈಕಲ್ ಹತ್ಕೊಂಡು ಹೊರಟ್ರೆ ಎಷ್ಟೊತ್ತಿಗೆ ಮನೆಗೆ ಬರ್ತಿರೋದು ಯಾರೂ ಕೇಳ್ತಿರ್ಲಿಲ್ಲ. 1-2 ದಿನ ಆರಂಭದಲ್ಲಿ ಕೇಳ್ತಾ ಇದ್ರು. ಆಮೇಲೆ ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಬಂತು, ಬರ್ತಾನೆ ವಾಪಸ್ ಅಂತ. ಸೂಪರ್. ಸೊ ನಾವು ಅದು ನಮ್ಮಲ್ಲಿ ಹೆಂಚಿನ ಮನೆ, ಬೀಗ ಹಾಕಿ ಜಗಲಿ ಇರ್ತಂತಲ್ಲ, ಆ ಜಗಲಿನಲ್ಲಿ ನಾನು ಊಟ ಇಟ್ಟಿರ್ತಿದ್ರು. ನಾನು ಊಟ ಮಾಡಿ ಜಗಲಿ ಮಲ್ಕೊಂಡಿರ್ತಿದ್ದೆ. ಓಕೆ. ಸೊ ಆ ರೀತಿಯ ಒಂದು ಲಿಬರೇಷನ್ ನಮಗೆ ಸಿಕ್ಕಿತ್ತು. ಸೊ ನಾವು ಅದನ್ನು ಇವತ್ತು ಕೊಡೋಕ್ಕೆ ಹಿಂಜರಿತೀವಿ ಮಕ್ಕಳಿಗೆ. ಇವತ್ತೇನಾಗಿದೆ ಅಂದರೆ, ಮನೆಯಿಂದ ಹೊರಟು ಬಸ್ ಸ್ಟ್ಯಾಂಡಿಗೆ ಹೋದ ತಕ್ಷಣ ಮತ್ತೆ ಒಂದು ಫೋನ್ ಮಾಡ್ತೀವಿ, ಎಲ್ಲಿದೆಯಾ, ಬಸ್ ಸಿಗ್ತಾ, ಬಸ್ ಹತ್ತಿದೆಯಾ, ಬಸ್ ಇಳಿದೆಯಾ, ಹೀಗೆ ಕ್ಷಣ ಕ್ಷಣಕ್ಕೂ ಮಾನಿಟರ್ ಮಾಡ್ತಾ ಹೋಗ್ತೀವಿ. ಇಟ್ಸ್ ವೆರಿ ಬ್ಯಾಡ್. ಅಂಬ್ರೆಲಾ ಪೇರೆಂಟಿಂಗ್ ಅನ್ನೋ ಥರ. ಹೌದೌದು. ಹೆಲಿಕಾಪ್ಟರ್ ಪೇರೆಂಟಿಂಗ್. ಸೊ ಈಗಿನ ಕಾಲದ ಮಕ್ಕಳು ಬೇರೆ, ಈಗಿನ ಕಾಲದ ಮಕ್ಕಳ ಪರಿಸರನೇ ಬೇರೆ. ಮತ್ತು ಈಗಿನ ಕಾಲದ ಮಕ್ಕಳ ಸಮಸ್ಯೆಗಳೇನು ಸರ್? ಏನು ಅಡ್ರೆಸ್ ಮಾಡಬೇಕು? ಈಗ ನಿಮ್ಮ ಮಗಳು ಕರಿಯರ್ ಚೂಸ್ ಮಾಡ್ಕೋತೀನಿ ಅಂದಾಗ, ಅಥವಾ ನಾಳೆ ಲೈಫ್ ಪಾರ್ಟ್ನರ್ನ ಚೂಸ್ ಮಾಡ್ಕೋತೀನಿ ಅಂತಂದಾಗ ನೀವು ಹೇಗೆ ಅದನ್ನು ನೋಡ್ತೀರಾ? ಇಲ್ಲ, ಅವ್ರಿಗೆ ಬಿಟ್ಬಿಡ್ಬೇಕು ಅಂತಲೇ. ಈಗ ನನಗೆ ಹೇಗೆ ನನಗೆ ಬಿಟ್ಟಿದ್ರು, ನನಗೆ ಯಾರು ಅಂತ ಒತ್ತಡವನ್ನು ಹೇರಲಿಲ್ಲ. ಬಹುಶಃ ನಿಮಗೂ ಹೇರಲಿಲ್ಲ ಅನ್ಸುತ್ತೆ. ನನಗೂ ಹೇರಿಲ್ಲ, ಯಾರಿಗೂ ಹೇರಿರಲ್ಲ. ನಾವು ಅದನ್ನು ಇಲ್ಲ, ನಾವು ಲಕ್ಕಿ ಸರ್. ನಮ್ಮ ಮನೆಗಳಲ್ಲಿ ಪುಸ್ತಕ ಬರ್ತಿತ್ತು, ನೀವು ಪುಸ್ತಕ ಓದಿದ್ದೀರಾ? ನನ್ನ ಮನೆಗಳಲ್ಲಿ ಪುಸ್ತಕ ಬರ್ತಿತ್ತು, ನಮ್ಮ ತಂದೆ ಆಲ್ರೆಡಿ ಓದ್ತಾ ಇದ್ರು. ಬಟ್ ಎಷ್ಟೋ ಮನೆಗಳಲ್ಲಿ ಪುಸ್ತಕ ಓದದೇ ಇರುವಂಥ ತಂದೆ ತಾಯಿಗಳು ಮತ್ತು ಪುಸ್ತಕವನ್ನು ಓದಬಾರ್ದು ಅನ್ನೋಂಥ ತಂದೆ ತಾಯಿಗಳಿದ್ದಾಗ ಅವ್ರಿಗೆ ಈ ಲಿಬರ್ಟಿ ಇರಲಿಲ್ಲ. ಅವರಿಗೆ ಲಿಬರ್ಟಿ ಇರಲಿಲ್ಲ. ಒಂದು. ಎರಡನೇದು ಏನಂದರೆ, ತನ್ನ ಮೇಲೆ ತನಗೆ ನಂಬಿಕೆ ಇಲ್ಲದಿದ್ದಾಗ, ನನಗೆ ಒಬ್ಬರು ಪೊಲೀಸ್ ಆಫೀಸರ್ ಹೇಳಿದರು, ಅವ್ರಿಗೆ ಯಾರು ಹೇಳಿದ್ರಂತೆ, ತನ್ನ ಮಗನ ಚಲನವಲನಗಳ ಮೇಲೆ ನೀವು ನಿಗಾ ಇಡಬೇಕು ಅಂತೇಳಿ. ಅವ್ರು ಹೇಳಿದ್ರು, ಮಕ್ಕಳನ್ನ ಕಳ್ಳರ ಥರ ನೋಡೋಕೆ ಶುರು ಮಾಡಿಬಿಟ್ಟಿದ್ದಾರೆ. ಮಗ ಯಾರಿಗೆ ಫೋನ್ ಮಾಡ್ತಾನೆ, ಎಲ್ಲಿ ಹೋಗ್ತಾನೆ, ಎಲ್ಲಿ ಬರ್ತಾನೆ ಅಂತೇಳಿ. ಅದು ತಂದೆಗೆ ಆ ನಂಬಿಕೆ ಇಲ್ಲದೆ ಹೋದರೆ ಅವರ ಮೇಲೆ ನಿಗಾ ಇಟ್ಟು, ಓಕೆ ಇವ್ರಿಗೆ ಗೊತ್ತಾಯ್ತು ಅಂತ ತಿಳ್ಕೊಳ್ಳಿ, ಏನು ಮಾಡೋಕ್ಕೆ ಸಾಧ್ಯ? ಸೊ ಗೊತ್ತಾಗಿ ನೀವು ಪ್ರತಿ ಪ್ರಶ್ನೆ ಮಾಡಿದ ತಕ್ಷಣ ರೆಬೆಲ್ ಆಗ್ತಾರೆ. ಬಟ್ ನೀವು ಆ ರೆಬೆಲ್ ಆಗೋ ತನಕ ಮಕ್ಕಳನ್ನು ಬಿಡಬಾರ್ದು ಅಂತ. ಸೊ ಹೀಗಾಗಿ ಮಕ್ಕಳನ್ನು ನೀವು ಮಕ್ಕಳ ಹಿಂದೆ ಪತ್ತೇದಾರ ಥರ ಹೋಗಬಾರ್ದು, ಮಕ್ಕಳ ಜೊತೆ ಗೆಳೆಯನ ಥರ ಹೋಗಬೇಕು. ಅವನಿಗೇನು ಬೇಕೋ ಅವನ ಜೊತೆಗೆ ಹೋಗಿ ಕೊಡಿಸಿ, ಅಥವಾ ಅಂದರೆ ಮಗುವಿನ ಜೊತೆ ಮಾತಾಡೋದು ಕೂಡ ಒಂದು ಕಲೆ. ಇವತ್ತು ನೀವು ಹೇಳ್ತಾ ಇರ್ತೀರಲ್ಲ, ಇವತ್ತು ಮನೆಯಲ್ಲಿ ಒಂದು ರೂಮಲ್ಲಿ ತಾಯಿ ಇರ್ತಾಳೆ, ಒಂದು ರೂಮಲ್ಲಿ ತಂದೆ ಇರ್ತಾನೆ, ಒಂದು ರೂಮಲ್ಲಿ ಮಕ್ಕಳು ಇರ್ತಾರೆ. ಆ ಮಕ್ಕಳು ಇಬ್ಬರು ಗಂಡು ಹೆಣ್ಣು ಇದ್ದರೆ ಅವರಿಗೆ ಇಬ್ಬರು ಸಪ್ರೇಟ್ ರೂಮ್ ಇರುತ್ತೆ. ಸೊ ದೇ ಆರ್ ಇಮ್ಮರ್ಸ್ಡ್ ಇನ್ ದೇರ್ ಓನ್ ವರ್ಲ್ಡ್. ಆ ವರ್ಲ್ಡ್ ನಮ್ಗನ್ಸುತ್ತೆ ಅದು ಭಾಳ ಚಿಕ್ಕ ವರ್ಲ್ಡ್, ಸೀಮಿತವಾದ ವರ್ಲ್ಡ್ ಅಂತ. ಬಟ್ ಅದು ನಮ್ಗಿಂತ ದೊಡ್ಡ ವರ್ಲ್ಡ್ ಆಗಿರುತ್ತೆ. ದೇ ಆರ್ ಕನೆಕ್ಟೆಡ್ ಥ್ರೂ ಮೊಬೈಲ್. ಅವರ ಸ್ನೇಹ, ಅವರ ತಿಳುವಳಿಕೆ. ನೀವು ನಿಮ್ಮ ಮಗಳ ಅಥವಾ ನಿಮ್ಮ ಮಗಳು ನಿಮ್ಮ ಎದುರು ಬಹಳ ಗಂಭೀರವಾದ ಮಾತುಗಳನ್ನು ಆಡಲ್ಲ. ನೀವು ಎಷ್ಟು ಕೇಳ್ತೀರೋ ಅಷ್ಟು ಉತ್ತರ ಕೊಡ್ತಾರೆ. ಬಟ್ ಬೇರೆ ಪರಿಸರಕ್ಕೆ ಹೋದಾಗ ದೇ ಆರ್ ವೆರಿ ಮೆಚ್ಯೂರ್ಡ್. ಅಲ್ಲಿ ಬಹಳ ಮೆಚ್ಯೂರಾಗಿ ಬಿಹೇವ್ ಮಾಡ್ತಾರೆ. ನಿಮ್ಮಲ್ಲಿ ಅವರು ತಿಂದ ತಟ್ಟೆ ತೊಳೆಯಲ್ಲ, ಬಟ್ ನಿಮ್ಮ ರಿಲೇಟಿವ್ ಮನೆಗೆ ಹೋದಾಗ ಅವ್ರು ಮಾಡ್ತಾರೆ ಅದನ್ನ. ಅವ್ರು ಬಟ್ಟೆ ವಾಶ್ ಮಾಡ್ತಾರೆ. ಅಂದರೆ ಅವರಿಗೆ ಇವತ್ತಿನ ಸಿನಿಮಾಗಳಿರ್ಬೋದು, ಅಥವಾ ಇವತ್ತಿನ ಬೇರೆ ಬೇರೆ ವೆಬ್ ಸೀರೀಸ್ ಇರ್ಬೋದು, ಇದೆಲ್ಲ ಒಂದು ಲೈಫ್ ಸ್ಟೈಲ್ ಕಲಿಸ್ಕೊಟ್ಟಿದೆ. ಅವ್ರ ಫುಡ್ ಹ್ಯಾಬಿಟ್ ಬದಲಾಗಿದೆಯಲ್ಲ, ಆ ಫುಡ್ ಹ್ಯಾಬಿಟಲ್ಲಿ ಅವ್ರಿಗೆ ಜಂಕ್ ಯಾವುದು ಅಂತ ಗೊತ್ತಿದೆ ಅಂತ. ದಿ ಮೋಸ್ಟ್ ಆಫ್ ದ
ಚಿಲ್ಡ್ರನ್ ಆ ಜಂಕ್ ತಿನ್ನಲ್ಲ, ಸ್ವಲ್ಪ ಒಂದು ಕಾಲ ತಿಂತಾರೆ, ಕಾಲ ತಿಂತಾರೆ, ಆಮೇಲೆ ಇದು ಅವರೇ ಬಿಟ್ಬಿಡ್ತಾರೆ, oil ಜಾಸ್ತಿ ಇದೆ ಅಂತ ಶುರು ಮಾಡ್ತಾರೆ. ಸೊ ಹಂಗಾಗಿ ಪ್ರಯೋಗ ಮಾಡ್ಲಿಕ್ಕೆ ಬಿಡಿ ಮಕ್ಕಳನ್ನ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅವನ ತಪ್ಪುಗಳು ಮಾಡೋಕ್ಕೂ ಬಿಡಿ, ಚಿಕ್ಕ ಲೆಟ್ ದೆಮ್ ಎಕ್ಸ್ಪೆರಿಮೆಂಟ್ ವಿತ್ ಲೈಫ್. ಎಸ್ ನೀವು ಅವ್ರನ್ನ ಪನಿಷ್ ಮಾಡಬೇಡಿ. ಎಕ್ಸಾಕ್ಟ್ಲಿ. ನನ್ನ ಫ್ರೆಂಡ್ ಒಂದು ಕತೆ, ಒಂದು ಇನ್ಸಿಡೆಂಟ್ ಹೇಳಿದ್ದು ನನಗೆ ಬರ್ತದೆ ಸರ್. ಒಂದು ನನ್ನ ಫ್ರೆಂಡ್ ಅವಾಗ ಚಿಕ್ಕವನಿದ್ದಾಗ, ಅಂದರೆ ಡಿಗ್ರಿ, ಅವನು ಒಂದು ಅಂಗಡಿ ಎದುರುಗಡೆ ಸಿಗರೇಟ್ ಸೇದ್ಕೊಂಡು ನಿಂತ್ಕೊಂಡಿದ್ದಾನೆ. ಆಮೇಲೆ ಅವ್ರ ತಂದೆ ಅಲ್ಲಿಂದ ಪಾಸ್ ಆಗಿದ್ದಾರೆ. ಅವ್ರ ತಂದೆ ಇವನನ್ನು ನೋಡಿದ್ದಾರೆ, ಇವನಿಗೂ ಗೊತ್ತಾಗಿದೆ ನನ್ನ ತಂದೆ ನನ್ನ ನೋಡಿದ್ರು ಅಂಥೇಳಿ. ಮನೆಗೆ ಹೋದ್ಮೇಲೆ ಇವ್ನು ಅಂದ್ಕೊಂಡ ನನ್ನ ತಂದೆ ನಾನು ಕೇಳ್ತಾರೆ ಅಂತ ಹೇಳಿ, ತಂದೆ ಕೇಳಿಲ್ಲ, ಅಲ್ಲಿಗೆ ಮುಗೀತದು. ಅಂದರೆ ತಂದೆ ಅಬ್ಸರ್ವ್ ಮಾಡಿ ಬಿಟ್ಬಿಟ್ಟಿದ್ದಾರೆ ಅಷ್ಟೇ, ಬಿಟ್ಟರೆ ಪ್ರಶ್ನೆ ಮಾಡೋಕ್ಕೆ ಹೋಗಿಲ್ಲ. ಪ್ರಶ್ನೆ ಮಾಡಿದ್ರೆ ನಾನು ಸೇರ್ತೀನಿ ಏನೀಗ ಅಂದ್ರೆ ಅದು ಮತ್ತೆ ಇನ್ನೊಂದು ಹಂತಕ್ಕೆ ಹೋಗಿಲ್ಲ. ಸೊ ಬಹುಶಃ ಮಗನ ಮೇಲೆ ನಂಬಿಕೆನೋ ಏನೋ ಗೊತ್ತಿಲ್ಲ, ಬಟ್ ಅದು ಅಂದರೆ ನಾನು ಹೇಳೋದು ಈ ಥರದ್ದು ಹೇಳಲಾರ್ದೇನೋ, ಎಲ್ಲವನ್ನೂ ಹೇಳಬೇಕಾಗಿಲ್ಲ, ಎಲ್ಲವನ್ನೂ ಕೇಳಬೇಕಾಗಿಲ್ಲ. ಅದು ಸ್ಪೇಸಿಂಗ್ ಅಂತ ಹೇಳ್ತಾರಲ್ಲ, ಆ ಮಗನ ಬದುಕಿನಲ್ಲಿ ಇರುವ ಮತ್ತು ನಮ್ಮ ಬದುಕಿನ ಬಗ್ಗೆ ಒಂದು ಸ್ಪೇಸ್ ಅಂತ ಇರುತ್ತಲ್ಲ, ಅದರೊಳಗೆ ಖಾಸಗಿ ವಲಯ ಇರುತ್ತೆ. ನಿಮ್ಮ ಮಗಳು ಅಥವಾ ಮಗ ಅವರ ಮೊಬೈಲಿಗೆ ಲಾಕ್ ಮಾಡೋ ಥರ ಮಾಡಬಾರ್ದು. ನೀವು ಅವ್ರ ಮೊಬೈಲ್ ನೋಡಲೇಬಾರ್ದು. ನೀವು ನೋಡಿದ ತಕ್ಷಣ ಅವ್ರು ನೆಕ್ಸ್ಟ್ ಮೂಮೆಂಟ್ ಅದಕ್ಕೆ ಲಾಕ್ ಹಾಕಿಡ್ತಾರೆ. ನೀವು ನೋಡಲ್ಲ ಅಂತ ಗೊತ್ತಿದ್ರೆ ಲಾಕ್ ಹಾಕಿಡಲ್ಲ. ಸೊ ಈ ರೀತಿ ಸಣ್ಣ ಪುಟ್ಟ ವಿಚಾರಗಳು ನನ್ನ ಪ್ರಕಾರ ಮಕ್ಕಳಿಗೆ ಮುಖ್ಯವಾಗಿ ನೀವು ಕಲಿಸ್ಕೊಡ್ಬೇಕಾದ ಕೆಲವು ಸಂಗತಿಗಳಿದೆ, ಇದರಲ್ಲಿ ಬರೆದಿದ್ದೇನೆ. ಅಲ್ಲಿ ಏನಂದರೆ ಅವರನ್ನು ಅಂಧಾಚರಣೆಗಳಿಂದ ಮುಕ್ತಿಗೊಳಿಸ್ಬೇಕು, ಕಂದಾಚಾರಗಳಿಂದ ಮುಕ್ತಿಗೊಳಿಸ್ಬೇಕು. ಯಾಕಂದರೆ ಇವತ್ತು ಕಂದಾಚಾರಗಳನ್ನು ತುಂಬುವಂಥ ಕೆಲಸ ಬಹಳ ಆಗ್ತಾಯಿದೆ. ಅಂದರೆ ಅವರನ್ನು ಮೂಢನಂಬಿಕೆಯನ್ನು ತುಂಬುವಂಥ ಕೆಲಸ. ನಾವು ಅತ್ಯಂತ ಸೈಂಟಿಫಿಕ್ ಆದ ಯುಗದಲ್ಲಿದ್ದೀವಿ, ಬಟ್ ಇವತ್ತು ಕೂಡ ಧಾರ್ಮಿಕ ಆಚರಣೆಗಳನ್ನು ಹೇರೋದು ಅಥವಾ ಧರ್ಮಗುರುಗಳ ಮೂಲಕ ಅವರನ್ನು ಬದಲಾಯಿಸಕ್ಕೆ ನೋಡೋದು, ಸೊ ಈ ಥರದ್ದು ನಡೀತಾ ಇರುತ್ತೆ. ಅದು ಒಂದು ಆ ವಿಚಾರವಾಗಿ ಎಚ್ಚರಿಕೆ ಕೊಡಬೇಕು. ಎರಡನೇ ಅವರ ರಾಜಕೀಯ ಪ್ರಜ್ಞೆಯನ್ನು ತುಂಬಬೇಕು. ಅಂದರೆ ಅವರಲ್ಲಿ ಸಮಾನತೆಯ ಒಂದು ಗುಣವನ್ನು ಬಿತ್ತೋದು, ಅಥವಾ ಇನ್ನೊಬ್ಬರನ್ನು ಕೀಳರಿಮೆಯಿಂದ ನೋಡದಂತೆ, ಅವರ ಕಲರ್ ಅಥವಾ ಅವ್ರ ಜಾತಿ ಅಥವಾ ಅವರ ಬುದ್ಧಿವಂತಿಕೆ, ಅವರ ಆಕಾರ, ದೈಹಿಕವಾದ ಈ ಶೇಮ್ ಅಂತ ಹೇಳ್ತೀವಲ್ಲ, ಬಾಡಿ ಶೇಮಿಂಗ್ ಆ್ಯಂಡ್ ಅದರ್ ಅದನ್ನು ಮಾಡ್ದಂಗೆ ಅವ್ರನ್ನ ಅವ್ರಿಗೆ ಹೇಳಬೇಕು. ಅದೆಲ್ಲ ಒಂದು ಅಭ್ಯಾಸವಾಗಿ ಬಂದಿರುತ್ತೆ. ಆಮೇಲೆ ಅತ್ಯುತ್ತಮವಾದ ಹಾಸ್ಯ ಯಾವುದು ಅಂದರೆ ನಿಜವಾಗಿ ಹುಟ್ಟುವಂಥ ಇದೆಲ್ಲ ಬಿಟ್ಟು ಜೀವನದ ತಿಳಿ ಹಾಸ್ಯಗಳನ್ನು ಯಾವುದು ಹಾಸ್ಯ ಅಂತ ಭಾವಿಸಬೇಕು. ಆಮೇಲೆ ಏನನ್ನು ಓದಬೇಕು ಅಂದರೆ ಇದು ಆ ಕಡೆ ಬಂದಾಗ ವಾಟ್ ದಿಸ್ ಶಿ ಹ್ಯಾಸ್ ಟು ರೀಡ್. ಆಮೇಲೆ ಅವಳ ಪೊಲಿಟಿಕಲ್ ನಿಲುವು ಏನಾಗಿರಬೇಕು, ಹೇಗೆ ಬೇರೆ ಬೇರೆ ದೇಶಗಳಲ್ಲಿ ಅವರವರ ರಾಜಕೀಯ ನಿಲುವಿನಿಂದಾಗಿ ದೇಶ ಏನಾಗಿದೆ, ಆಮೇಲೆ ಕಾಂಟ್ರಿಬ್ಯೂಷನ್ ಏನು ಮಾಡಬೇಕು, ಅವರು ಈ ದೇಶಕ್ಕೆ ಏನು ಕಾಂಟ್ರಿಬ್ಯೂಷನ್ ಮಾಡಬೇಕು. ಆಮೇಲೆ ಮಕ್ಕಳನ್ನು ನಾವು ಅಂಕಪಟ್ಟಿ ಅಂಕಗಳನ್ನು ಗಳಿಸುವ ಯಂತ್ರಗಳನ್ನಾಗಿ ಮಾಡಿ, ನನ್ನ ಮಗ ಎಷ್ಟು ಬೇಗ ಜಾಸ್ತಿ ದುಡ್ಡು ಸಂಪಾದನೆ ಮಾಡ್ತಾನೆ ಅಂಥೇಳಿ ಒಂಥರ ಈ ನಮ್ಮಲ್ಲಿ ಕೋಳಿಯನ್ನು ಕೊಬ್ಬಿಸಿ ತಿನ್ನಿಸಿ ಕೋಳಿ ಅಂಕಕ್ಕೆ ಬಿಡ್ತಾರಲ್ಲ, ಆ ಥರ ಮಾಡಬಾರ್ದು ಅಂತ. ಅಂದರೆ 20ನೇ ವಯಸ್ಸಿಗೆ 21ನೇ ವಯಸ್ಸಿಗೆ ಅವನಿಗೆ 2 ಲಕ್ಷ ರೂಪಾಯಿ ತಿಂಗಳಿಗೆ ಸಂಬಳ ಬರ್ತಿರ್ಬೇಕು, ಅಂದರೆ ಫ್ಯಾಟ್ ಪ್ಯಾಕೇಜ್. ಆಮೇಲೆ ನಿಮಗೆ ಒಂದು ಮಗುವಿಗೆ 22ನೇ ವರ್ಷಕ್ಕೆ 30 ಲಕ್ಷ ಬರ್ತಾ ಹೋದರೆ ಒಂದು 10 ವರ್ಷದಲ್ಲಿ ಅವರು ಇಡೀ ಜೀವಮಾನಕ್ಕೆ ಬೇಕಾದಲ್ಲಿ ದುಡ್ಡು ಬಿಡ್ತಾರೆ. ಆಮೇಲೆ ಉಳಿದ ಲೈಫಲ್ಲಿ ಏನು ಮಾಡ್ತಾರೆ ಅಂದರೆ ಒಂದು ರೀತಿಯ ಫ್ರಸ್ಟ್ರೇಷನ್ ಬಂದುಬಿಡುತ್ತೆ, ಇನ್ನೂ ಎಷ್ಟು ದುಡಿಬೇಕು ಅಂತ. ಸೊ ಅವ್ರಿಗೆ ಅವ್ರ ಪಾಡಿಗೆ ಬಿಟ್ಬಿಟ್ಟು ಈ ಏನು ಕಡಿಮೆ ಗಳಿಕೆ ಮಾಡುವಂಥದ್ದು, ಹೆಚ್ಚು ಬದುಕುವಂಥದ್ದು, ಆಮೇಲೆ ಕಡಿಮೆ ನಿರೀಕ್ಷೆ ಇಟ್ಕೊಳ್ಳುವಂಥದ್ದು. ಆಮೇಲೆ ಈ ವರ್ಲ್ಡ್ಲಿ ಅಫೇರ್ಸ್ ಇದೆಯಲ್ಲ, ಒಳ್ಳೆಯ ಬಟ್ಟೆ ತಗೊಳ್ಳೋದು, ಒಳ್ಳೆಯ ಕಾರು ತಗೊಳ್ಳೋದು, ಅದು ಇವತ್ತು ಭಾಳ ಜಾಸ್ತಿ ಆಗಿದೆ. ಅದು ಆತನ ಬಳಿ 10 ಕಾರುಗಳಿವೆ ಅಂದರೆ ಅದು ಅವನು ಬಹಳ ದೊಡ್ಡ ಸಂತೋಷವಾಗಿದ್ದಾನೆ ಅಂತ ಅದಲ್ಲ. ಅದು ಖುಷ್ವಂತ್ ಸಿಂಗ್ ಹೇಳ್ತಿದ್ರಲ್ಲ, ನಿನ್ನಲ್ಲಿ 2 ಕಾರ್ ಇದ್ದರೆ ನೀವು ಒಂದೇ ಕಾರಲ್ಲಿ ಓಡಾಡೋಕ್ಕಾಗೋದು, 2 ಮನೆ ಇದ್ದರೂ ಒಂದೇ ಮನೇಲಿ ವಾಸ ಮಾಡೋಕ್ಕಾಗೋದು. ಹೀಗೆ ಒಂದು ಸರಳತೆಯಲ್ಲಿ ನಂಬಿಕೆ ಇಡುವಂತೆ ಮಾಡೋದು ಅವರಲ್ಲಿ, ಈ ಥರದ್ದನ್ನು ಮಾಡಬೇಕು ಅಂತ. ಆಮೇಲೆ ಲೆಟ್ ದೆಮ್ ಫೈಂಡ್ ದೇರ್ ಓನ್ ಫ್ರೆಂಡ್ಸ್. ನೀನು ಇವ್ರನ್ನ ಗೆಳೆಯ ಮಾಡ್ಕೊ ಅಂತೇಳಿ ನೀವು ಚೂಸಿ ಆಗಬೇಡ, ಅವ್ರು ಆಯ್ಕೆ ಮಾಡಿಕೊಳ್ಳಿ. ಸೊ ಈ ರೀತಿಯಾಗಿ ಒಂದಷ್ಟು ಸ್ವಾತಂತ್ರ್ಯ ಕೊಡಬೇಕು. ಸೊ ಈ ಥರದ ವಿಚಾರಗಳನ್ನ ಹೇಳಿದ್ದೀನಿ ನಾನು. ಭಾಳ ಚೆನ್ನಾಗಿದೆ ಸರ್. ಇಲ್ಲಿ ಮಡೋನದೊಂದು ಏನೋ ಹಾಕಿದ್ರಿ, ನಾನು ಈಗ ನೋಡ್ತಾ ಇದ್ದೀನಿ, ಪಾಪ ಡೋಂಟ್ ಪ್ರೀಚ್ ಅಂತೇಳಿ. ಇದು ಓದ್ಬೋದಾ ಸರ್? ಇದನ್ನ ಓದ್ಬೋದು. ಪಾಪ ಐ ನೋ ಯು ಆರ್ ಗೋಯಿಂಗ್ ಟು ಬಿ ಅಪ್ಸೆಟ್ ಬಿಕಾಸ್ ಐ ವಾಸ್ ಆಲ್ವೇಸ್ ಯುವರ್ ಲಿಟಲ್ ಗರ್ಲ್,
but you should know by now I'm not a baby. You always taught me right from wrong. I need your help, Daddy. Please be strong. I may be young at heart, but I know what I'm saying. Papa, don't preach. ಅದು ನಮ್ಮ ಕಾಲದ ಮ್ಯಾಡೋನ್ನ ಅವರ ಒಂದು ಭಾಳ ಪ್ರಸಿದ್ಧವಾದ ಹಾಡು. ಅಂದರೆ ನಮಗೆಲ್ಲ ಆಗ ಡೋಂಟ್ ಪ್ರೀಚ್ ಅಂತ ಉಪದೇಶ ಮಾಡಬೇಡ ನನಗೆ ಗೆಳೆಯ, ಅದು ಈಗಲೂ ರೆಲೆವೆಂಟ್ ಅದು ಅಲ್ವಾ? ಅಂದರೆ ಸತತವಾಗಿ ಮಕ್ಕಳು ತಪ್ಪು ಮಾಡ್ತಾ ಇದ್ದಾರೆ ಅಂತ ಹೇಳುವ ಒಂದು ಭಾವನೆಯಲ್ಲಿ ಬದುಕೋದು ಇದೆಯಲ್ಲ, ಅದು ಎಂಥ ತಂದೆ ತಾಯಿಗೆ ಹಿಂಸೆ ಕೊಡುತ್ತೆ. ನೀವು ಯಾರೇ ನನ್ನ ಈ ಒಂದು 15-16 ವಯಸ್ಸಿನ ಮಕ್ಕಳಿರುವ ಯಾವುದೇ ತಂದೆ ತಾಯಿ ಭೇಟಿ ಆದರೂ ಕೂಡ ಅದನ್ನೇ ಮಾತಾಡ್ತಾರೆ. ಆಮೇಲೆ ಎರಡನೇದು ಏನು ಮಾಡ್ತಾರೆ, ಮುಚ್ಚಿಟ್ಟು ಬಿಡ್ತಾರೆ. ನಮ್ಮ ಮಗ ಹಂಗಿಲ್ರಿ ಅಂತ. ನನ್ನ ಮಗ ಮೊಬೈಲ್ ನೋಡಲ್ಲ, ನನ್ನ ಮಗ ಹಿಂಗೆ ಅಂದರೆ ಮುಚ್ಚಿಡಕ್ಕೆ ನೋಡ್ತಾರೆ. ಮುಚ್ಚಿಟ್ಟರು ಸತ್ಯ ಅದೇ ಆಗಿರುತ್ತೆ. ಯಾಕಂದರೆ ಸತ್ಯ ಯಾಕಾಗಿರುತ್ತೆ ಅಂದರೆ ಈ ಕಾಲಮಾನದ ಒಂದು ಅಭ್ಯಾಸ ಅದು, ಅದನ್ನು ಬದಲಾಯಿಸೋಕ್ಕಾಗಲ್ಲ. ನೀವು ಒಂದು ಕಾಲದಲ್ಲಿ ದರ್ ಇಸ್ ಸಮ್ ಸೀಸನ್, ಈಗ ಹೊರಟೋಗಿದೆ ಅದು. ನಾನು ಬೆಂಗಳೂರಿಗೆ ಬಂದಾಗ ಒಂದು ಏಪ್ರಿಲ್ ತಿಂಗಳಲ್ಲಿ ಎಲ್ಲ ಬೀದಿಗೆ ಹೋದರೂ ಎಲ್ಲ ಗಾಳಿಪಟ ಹಾರಿಸ್ತಿದ್ರು. ಆಮೇಲೆ ಇನ್ಯಾವುದೋ ತಿಂಗಳಲ್ಲಿ ಹೋದರೆ ಎಲ್ಲ ಗೋಲಿ ಆಡ್ತಾ ಇರ್ತಾರೆ. ಅಂದರೆ ಒಂದೊಂದು ಸೀಸನ್ ಒಂದೊಂದು ಆಟಗಳು ಎಲ್ಲರೂ ಶುರು ಮಾಡ್ತಿದ್ರು ಅಂತ. ಹಾಗೆ ಈಗ ಅದು ಎಲ್ಲರೂ ಅದು ನಮ್ಗೆ ಅರ್ಥ ಮಾಡ್ಕೋಬೇಕು, ಎಲ್ಲರೂ ಮಾಡ್ತಿರ್ತಾರೆ ಅಂತ. ಇದು ನಮ್ಮ ಮಗ ಮಾತ್ರ ಕೆಟ್ಟೋಗಿದ್ದಾರೆ, ನಮ್ಮ ಮಗ ಮಾತ್ರ ಸರಿ ಇಲ್ಲ ಅಂತಲ್ಲ, ಎಲ್ಲರೂ ಅದನ್ನೇ ಮಾಡ್ತಿರ್ತಾರೆ. ಭಾಳ ಚೆನ್ನಾಗಿ ಹೇಳಿದ್ರಿ ಸರ್. ನಾನು ಇತ್ತೀಚೆಗೆ ಒಂದು ಸ್ವಲ್ಪ ಒಂದೆರಡು ವರ್ಷದಿಂದ ಕೋರಾನಲ್ಲಿ ಒಂದು ಆರ್ಟಿಕಲ್ ಓದ್ತಾ ಇದ್ದೆ. ನಾನು ಆ ಆರ್ಟಿಕಲ್ ಓದಿದ್ದನ್ನು ಇನ್ನೊಬ್ರಿಗೆ ಹೇಳಿದೆ, ಯಾವುದೋ ಒಂದು ಇದರಲ್ಲಿ. ಅವ್ರು ಹೇಳಿದರು, ಇದು ನೀವು ನನ್ನ ಕಥೆನೇ ಹೇಳಿದ್ರಿ, ಇದು ನಾನು ಹೀಗೆ ಬದುಕಿದ್ದೀನಿ, ನಾನು ಹೀಗೆ ಅನುಭವಿಸಿದ್ದೀನಿ ಅಂತ. ಅದು ಏನಂದ್ರೆ ವಿಷಯ, ಅವಳೊಬ್ಬಳು ಹುಡುಗಿ ಇರ್ತಾಳೆ. ಅವರಮ್ಮ ಎಷ್ಟು ಸ್ಟ್ರಿಕ್ಟು ಅಂತಂದ್ರೆ ಆ ಹುಡುಗಿ ಬಗ್ಗೆ ಅತಿಯಾದ ಸ್ಟ್ರಿಕ್ಟ್ ಮಾಡಿ, ಅವಳು ಯಾರ ಜೊತೆ ಬೆರಿಬಾರ್ದು, ಅವಳು ಕೇವಲ ಓದಬೇಕು, ಅವಳು ಯಾವ ಸಿನಿಮಾಗಳು ನೋಡಬಾರ್ದು, ಅವಳು ಮೊಬೈಲ್ ಮುಟ್ಟಬಾರ್ದು, ಅವಳು ಇಂಗ್ಲೀಷ್ ಸಿನಿಮಾಗಳಿಗೆ ಹೋಗಬಾರ್ದು, ಅವಳು ಏನಾದರೂ ಹಾಳಾಗಿಬಿಡ್ತಾಳೆ, ಅವಳು ಬಾಯ್ ಫ್ರೆಂಡ್ ಮಾಡ್ಕೊಂಡ್ಬಿಡ್ತಾಳೆ, ಅವಳು ಓಡೋಗ್ಬಿಡ್ತಾಳೆ. ಈ ಥರದ ರೆಸ್ಟ್ರಿಕ್ಷನಲ್ಲಿ ಬೆಳೆಸಿ ಏನಾಗುತ್ತೆ ಅಂತಂದರೆ ಆ ಹುಡುಗಿಗೆ ಸ್ನೇಹಿತರು ಇಲ್ದಂಗೆ ಆಗುತ್ತೆ. ಯಾಕೆಂದರೆ ಸ್ನೇಹಿತರೆಲ್ಲ ಯಾವುದೋ ಸಿನಿಮಾ ಬಗ್ಗೆ ಮಾತಾಡ್ತಾರೆ, ಯಾವುದೋ ಆಟದ ಬಗ್ಗೆ ಮಾತಾಡ್ತಾರೆ, ಯಾವುದೋ ಹುಡುಗನ ಬಗ್ಗೆ ಮಾತಾಡ್ತಾರೆ, ಯಾವುದೋ ಮೇಷ್ಟ್ರ ಬಗ್ಗೆ ಮಾತಾಡ್ತಾರೆ. ಇವಳಿಗೆ ಅದು ಏನೂ ಗೊತ್ತೇ ಇಲ್ಲ. ಇವಳು ಅಲೂಫ್ ಆಗಿಬಿಡ್ತಾಳೆ ಕಂಪ್ಲೀಟಾಗಿ. ಇವಳು ತನ್ನದೇ ಒಂದು ಚಿಪ್ಪಿನಲ್ಲಿ ಸೆರೆಮನಿಯಲ್ಲಿ ಇದ್ಬಿಡ್ತಾಳೆ. ಆಮೇಲೆ ಇವಳಿಗೆ ಏನಾಗುತ್ತೆ ಅಂದರೆ, ಅಲ್ಲಿ ಬರೆದಿರೋಂಥ ಒಬ್ಳು ಹೆಣ್ಮಗಳು ಬರೆದಿರೋವಂಥದ್ದು, ಹುಡುಗರ ಜೊತೆ ಓಡೋಗ್ಬಿಡ್ತಾಳೆ, ಹುಡುಗನ ಪ್ರೀತಿ ಮಾಡಿಬಿಡ್ತಾಳೆ, ಇನ್ನೊಂದು ಏನೋ ಆಗ್ಬಿಡುತ್ತೆ, ಹುಡುಗ ಏನೋ ಮಾಡ್ಬಿಡ್ತಾನೆ ಅಂತ ಏನು ಅಂದ್ಕೊಂಡಿರ್ತಾಳೆ ತಾಯಿ. ಇವಳ ಲೈಫಲ್ಲಿ ಅದೇ ಆಗುತ್ತೆ. ಒಂದು ಹುಡುಗ ಇವಳನ್ನ ಮಿಸ್ಯೂಸ್ ಮಾಡ್ಕೋತಾನೆ, ಇವಳನ್ನ ರೇಪ್ ಮಾಡ್ತಾನೆ. ಓಕೆ, ಬಟ್ ಇವಳಿಗೆ ಆ ರೇಪ್ ಆಗಿದ್ದನ್ನು ಕೂಡ ಹೇಳೋಕ್ಕಾಗಲ್ಲ ತಾಯಿ ಹತ್ರ. ಬಿಕಾಸ್ ಅವಳ ತಾಯಿ ಪ್ರಕಾರ ನಾನು ಆ ಥರ ಏನೂ ಇಲ್ಲ ಅಂಥೇಳಿ. ಸೊ ಅವಳು ಫ್ರೆಂಡ್ಸಿಂದನೂ ಇಲ್ಲ, ಬಾಯ್ ಫ್ರೆಂಡ್ಸು ಇಲ್ಲ, ತಾಯಿನೂ ಇಲ್ಲ, ಯಾರೂ ಇಲ್ಲ ಅವಳಿಗೆ. ಅಲ್ಲಿ ಫೈನಲಿ ಏನು ಬರೆದಿಲ್ಲ ಅಂದರೆ, ನಿಮ್ಮ ಮಕ್ಕಳು ಏನು ಒಂದು ಯಾವುದೊಂದು ಒಂದು ಆ್ಯಂಬಿಯನ್ಸ್ ಕ್ರಿಯೇಟ್ ಆಗಿದೆ, ಆ ಆ್ಯಂಬಿಯನ್ಸಲ್ಲಿ ಇರೋಕ್ಕೆ ಬಿಡಿ ಅವ್ರಿಗೆ. ಫಾರ್ ಎಕ್ಸಾಂಪಲ್, ಇವತ್ತು ಒಂದು ಸಿನಿಮಾ ಬಂದಿದೆ ಅಂದರೆ ಎಲ್ಲರೂ ನೋಡ್ತಾ ಇದ್ದಾರೆ ಅಂದರೆ ನಿಮ್ಮ ಮಗ ನೋಡ್ಬೇಕು ಅದನ್ನು. ಕ್ಲಾಸಲ್ಲಿ ಹೋದರೆ ಅದನ್ನೇ ಮಾತಾಡ್ತಾರೆ. ಒಂದು ಧಾರಾವಾಹಿ ನೋಡ್ತಾ ಇದ್ದಾರೆ, ಒಂದು ವೆಬ್ ಸೀರೀಸ್ ನೋಡಿದ್ರೆ ಅಂದರೆ ಅದನ್ನೇ ಮಾತಾಡ್ತಾರೆ ಮಕ್ಕಳು. ಒಂದು ಆಟ ಬಂದಿದೆ ಅಂದರೆ IPL ಬಂದು ಅದನ್ನೇ ಮಾತಾಡ್ತಾರೆ. ನೀವು ಅದನ್ನೆಲ್ಲವೂ ಅವರಿಂದ ಮಿಸ್ ಮಾಡಿಬಿಟ್ರೆ ಆ ಮಗು ಏನು ಮಾತಾಡುತ್ತೆ ಬೇರೆಯವ್ರ ಜೊತೆಗೆ? ಅದೇ ನಾವು ಹೂಕುಂಡದಲ್ಲಿ ಬೆಳೆಸ್ತೀವಲ್ಲ ತುಳಸಿ ಗಿಡವನ್ನು, ಹಂಗೆ ಬೆಳೆಸ್ತೀವಿ ಮಕ್ಕಳನ್ನ. ನಾವು ಅದಕ್ಕೆ ನೀರು ಹಾಕ್ಬಿಟ್ಟು ಮನೆಯೊಳಗಿಟ್ಟು ಬಿಸಿಲು ಜಾಸ್ತಿ ಬೀಳ್ದಂಗೆ ಹಿಂಗೆ ಕಾಪಾಡಿಟ್ರೆ ಅದು ಹೊರಗಡೆ ಇದ್ದ ತಕ್ಷಣ ಬಾಡೋಗುತ್ತೆ. ಅದನ್ನು ಸಹಜವಾಗಿ ಆ ನೆಲದಲ್ಲಿ ಬೆಳೆಯಕ್ಕೆ ಬಿಡಬೇಕಲ್ಲ, ಅದನ್ನು ನಾವು ಮಾಡ್ತಾನೆ ಇಲ್ಲ ಅಂತ. ನಾವು ಅವರ ಆಹಾರವನ್ನು ನಿಯಂತ್ರಣ ಮಾಡ್ತೀವಿ, ಅವರ ಉಡುಗೆಗಳನ್ನು ನಿಯಂತ್ರಣ ಮಾಡ್ತೀವಿ, ಅವರ ಸ್ನೇಹವನ್ನು ನಿಯಂತ್ರಣ ಮಾಡ್ತೀವಿ, ಅವರ ಆಲೋಚನೆಗಳನ್ನು ತಿದ್ದಲಿಕ್ಕೆ ಟ್ರೈ ಮಾಡ್ತೀವಿ. ಅವರಲ್ಲಿ ಏನೋ ಒಂದು ಹೊಸ ವಿಚಾರ ಹೇಳಿದಾಗ ಅದು ಹಂಗೆ ಥಿಂಕ್ ಮಾಡಬಾರ್ದು ಅಂತ. ನೀವೊಂದು ಸಿನಿಮಾದ ದೃಶ್ಯ ಜ್ಞಾಪಕ ಇರ್ಬೋದು, ಲೈಫ್ ಆಫ್ ಪೈ ಸಿನಿಮಾದಲ್ಲಿ ಒಂದು ಊಟದ ಟೇಬಲಲ್ಲಿ ಒಂದು ಡಿಸ್ಕಷನ್ ಆಗುತ್ತೆ. ಆ ತಂದೆ ಹೇಳ್ತಾನೆ, ಮಗ ಯು ಕಾಂಟ್ ಪ್ರಾಕ್ಟೀಸ್ 3 ರಿಲಿಜನ್ಸ್ ಎಟ್ ಎ ಟೈಮ್ ಅಂತ. ಅವನು ವೈ ನಾಟ್ ಅಂತ ಕೇಳ್ತಾನೆ ಮಗ. ಸೊ ಅವನು 3 ರಿಲಿಜನ್ಗಳಿಗೆ ಈ ರಿಲಿಜನ್ ಬೇಡ, ನಂಗೆ ಆ ರಿಲಿಜನ್ ಬೇಕು ಅಂತ. ತಂದೆ ಅದನ್ನು ಓಕೆ ಆ್ಯಕ್ಸೆಪ್ಟ್ ಇಟ್ ಅಂತ. ನೀನು ಅದು ಚೆನ್ನಾಗಿಲ್ದಿರೋ ವಾಪಸ್ ಬಂದೇ ಬರ್ತೀಯ ನೀನು. ಹೌದು. ಸೊ ನೀನು ಟ್ರೈ ಮಾಡಿ ಹಂಗೆ ಬಿಟ್ಬಿಡ್ತಾನೆ ಅವನು. ಸೊ ಆ ರೀತಿಯ ಒಂದು ಒಳನೋಟಗಳನ್ನು
ಅಥವಾ ಆ ರೀತಿಯ ಒಂದು ಧೈರ್ಯವನ್ನು ನೀವು ಹೊಂದಿಲ್ಲದೆ ಇದ್ದರೆ ನಿಮಗೂ ಮಕ್ಳಿಗೆ ಸಮಾಧಾನ ಇರಲ್ಲ ಅಂತ. ಯು ಆರ್ ನಾಟ್ ಏನು ಬಿಲ್ಡಿಂಗ್ ಬ್ರಿಡ್ಜಸ್, ನೀವು ಗೋಡೆ ಕಟ್ಕೊಂಡ್ಬಿಡ್ತೀರಿ. ಕರೆಕ್ಟ್. ಹಳೆ ಕಾಲದಲ್ಲಿ ಇತ್ತಲ್ಲ, ನಾನು ನನ್ನ ಮಗನ ಹತ್ರ ಮಾತಾಡಲ್ಲ ಅಂತ, ಅದು ಈಗ ಆಗಲ್ಲ. ಅದು ಈಗಾಗಲ್ಲ. ಹೌದು. ಯಾಕಂದರೆ ಹೆಚ್ಚೆಂದರೆ ನಿಮ್ಮ ಮಗ ಅಥವಾ ಮಗಳು ನಿಮ್ಮೊಟ್ಟಿಗೆ 22 ವರ್ಷ ಇರ್ತಾರೆ, ಆಮೇಲೆ ಇರಲ್ಲ ಅವ್ರು ನಿಮ್ಮ ಜೊತೆ. ಎಕ್ಸಾಕ್ಟ್ಲಿ. ಬಿಕಾಸ್ ಅವ್ರ ಹೊರೈಸನೇ ಬೇರೆ ಇರುತ್ತೆ. ಯಾವುದೋ ದೇಶಕ್ಕೆ ಹೊರಟೋಗಿರ್ತಾರೆ ಅಥವಾ ಮದುವೆ ಆಗಿ ಬೇರೆ ಮನೆಗೆ ಹೋಗ್ತಾರೆ. ಹಳೆಯ ಕಾಲದಲ್ಲಿ ಮದುವೆ ಆದರೂ ಮನೇಲೇ ಇರ್ತಾಯಿದ್ರು, ಒಂದು ಕೂಡು ಕುಟುಂಬ ಇತ್ತು. ಇವತ್ತು ನೀವು ಅವ್ರನ್ನ ಭಾಳ ವರ್ಷ ಡಿಪೆಂಡ್ ಆಗಿರ್ಬೇಕಾಗಿಲ್ಲ. ಸೊ ಯು ಆರ್ ಹ್ಯಾಪಿ, ಯು ಶುಡ್ ಫೀಲ್ ಹ್ಯಾಪಿ, ಬಿಕಾಸ್ ಭಾಳ ಬೇಗ ಹೊರಟೋಗ್ತಾರೆ ಅಂತ. ಹೌದು ಹೌದು. ಸೊ ಹಾಗಾಗಿ ಇರುವ ದಿನಗಳನ್ನ ಚೆನ್ನಾಗಿ ಸ್ಪೆಂಡ್ ಮಾಡಿ. ನಾನು ಮೊನ್ನೆ ಒಂದು ಫೋಟೋ, ನನ್ನ ಮಗ ಈಗ 13 ವರ್ಷ, ಅವನು 9ನೇ ವರ್ಷ ಇರೋ ಒಂದು ಫೋಟೋ ನೋಡಿದೆ ನಾನು. ಅವ್ನು ಹೆಂಗೆ ಮಲ್ಕೊಂಡು ಓದ್ತಾ ಇದ್ದಾನೆ ಅಂತಂದ್ರೆ ನಾನು ಫೋಟೋ ತೆಗೆದಿದ್ದೀನಿ. ಅವ್ನು ಈಗ ಹಂಗೆ ಮಲ್ಕೊಂಡು ಓದಲ್ಲ, ಈಗ ಅವ್ನು ಬೇರೆ ಥರ ಓದ್ತಾನೆ. ನಾನು ಆ ಟೈಮ್ ಎಂಜಾಯ್ ಮಾಡಿದ್ರೆ ಹಿಂಗೆ ಮಲ್ಕೊಂಡು ಓದ್ತಾ ಇದೆಯಾ, ಸರಿ ಕೂತ್ಕೊಂಡು ಓದು ಅಂದ್ರೆ ನಾನು ಅಂದ್ರೆ ಎಂಜಾಯ್ ಮಾಡೋಕ್ಕಾಗ್ತಿರಲಿಲ್ಲ. ಇವತ್ತು ನನ್ನ ಮಗ ನನ್ನ ಜೊತೆ ಜಾಸ್ತಿ ಮಾತಾಡಲ್ಲ, ಅಲೂಫ್ ಆಗಿ ಒಂಥರ ಸೀರಿಯಸ್ ಆಗಿ ಒಂಥರ ಇರ್ತಾನೆ. ಹಾಂ ಹೇಳು ಇಷ್ಟೇ ಮಾತಾಡ್ತಾನೆ. ನನಗೆ ಗೊತ್ತು ಇದು ಕೂಡ ಫೇಸ್ ಅಂತ. ನಮ್ಮ ಅಮ್ಮನ ಜೊತೆಗೆ, ಅವ್ರ ಅಮ್ಮನ ಜೊತೆಗೆ ಅವನು ಜಾಸ್ತಿ ಅಮ್ಮ ಅನ್ಕ ಹೋಗ್ತಾನೆ. ನನ್ನ ಹತ್ರ ಯಾವಾಗೋ ದಿನಕ್ಕೆ 2 ಸಲ ಬಂದು ಹಗ್ ಮಾಡ್ಕೋತಾನೆ, ಬಿಟ್ಟರೆ ಬರೋದೇ ಇಲ್ಲ. ನಾನು ಮೊಬೈಲ್ ನೋಡ್ಬೇಡ ಅಂದ್ರೆ ಮೊಬೈಲ್ ನೋಡ್ತಿರ್ತಾನೆ. ಐ ನೋ ದಿಸ್ ಇಸ್ ಅ ಫೇಸ್, ಇನ್ನೊಂದು ಸ್ವಲ್ಪ ದಿನ ಮತ್ತೆ ಅವ್ನು ಬದಲಾಗ್ತಾನೆ. ಸೊ ಹೀಗಾಗಿ ಪ್ರತಿಯೊಂದು ಫೇಸನ್ನು ಕೂಡ ಅವ್ರಿಗೆ ಎಂಜಾಯ್ ಮಾಡೋಕ್ಕೆ ಬಿಡಬೇಕು ಮತ್ತು ನಾವು ಅದನ್ನು ಎಂಜಾಯ್ ಮಾಡಬೇಕು ಅಂತ ನನಗನ್ಸುತ್ತೆ. ಸೊ ಅಂದರೆ ನೀವು ಮಕ್ಕಳ ಜೊತೆ ಮಾಡಬೇಕಾದ 3 ಕೆಲಸಗಳೇನೆಂದರೆ, ಒಂದು ಯು ಶುಡ್ ಟ್ರಾವೆಲ್ ವಿತ್ ದೆಮ್, ಆ್ಯಂಡ್ ನೀವು ಯು ಶುಡ್ ಬಿಕಮ್ ಯಂಗರ್ ನಿಮ್ಮ ಥಿಂಕಿಂಗಲ್ಲಿ. ನೀವು ರಿಜಿಡಾಗಿ ಥಿಂಕ್ ಮಾಡಿದ್ರೆ ಆಗಲ್ಲ. 3ನೇದು ಏನಂದರೆ, ಅವರು ಕಲಿಯುವ ವಿದ್ಯೆಗಳನ್ನು ನೀವು ಕೂಡ ಕಲಿಬೇಕು. ಈಗ ಅವರು ಯಾವುದೋ ಆಟ ಆಡ್ತಿದಾರಲ್ಲ ಕಂಪ್ಯೂಟ್ರಲ್ಲಿ, ಅವ್ರಿಗೆ ಕಂಪನಿ ಇರಲ್ಲ, ನೀವು ಅದನ್ನ ಆಟ ಆಡೋಕೆ ಕಲೀರಿ. ಆಮೇಲೆ ಅವ್ರು ಯಾವುದೋ ಒಂದು ಪಬ್ಗೆ ಹೋಗ್ಬೇಕು, ನೀವು ಜೊತೆಗೆ ಹೋಗಿ. ಅವ್ರಿಗೆ ನಿಮಗಿಂತ ಒಳ್ಳೆ ಕಂಪನಿ ಇರಲ್ಲ ಅವರಿಗೆ. ನೀವು ಹೋದಾಗ ಧೈರ್ಯ ಇರುತ್ತೆ, ನಮ್ಮಪ್ಪ ಬಂದಿದ್ದಾರೆ ಅಂತ. ನೀವು ಅಪ್ಪ ಬಂದರು ಅಂತ ಧೈರ್ಯ ಇರಬೇಕು ಹೊರತು ಭಯ ಇರಬಾರ್ದು. ಇಲ್ಲಿ ಅರ್ಧದಲ್ಲಿ ನಮ್ಮಲ್ಲಿ ಏನಂದರೆ ಭಯ ಹುಟ್ಟಿಸ್ತಾರೆ. ಅಪ್ಪ ಸಿಗರೇಟ್ ಸೇದೋದು ನೋಡಿದ್ರೆ ಅಂತ, ಅಪ್ಪ ಇದ್ದಾರೆ ಅವ್ರ ಎದುರುಗಡೆ ಹಿಂಗೆ ಒಂದು ಧೈರ್ಯ ಹುಟ್ಟಿಸ್ಬೋದು. ಅಂದರೆ ಐ ಆಮ್ ನಾಟ್ ಎಕ್ಸಾಕ್ಟ್ಲಿ ಸೇಯಿಂಗ್ ಸ್ಮೋಕಿಂಗ್ ಬಗ್ಗೆ ಅಲ್ಲ, ಯಾವುದೇ ಒಂದು ಹೊಸ ಸಾಹಸ ಮಾಡ್ಲಿಕ್ಕೆ ಹೋದಾಗ ನನ್ನ ಬೆನ್ನಿಗೆ ಅಪ್ಪ ಇದ್ದಾರೆ, ನಾನು ಇವತ್ತು ಓದೋದು ಬಿಟ್ಬಿಟ್ಟು ಕ್ರಿಕೆಟ್ ಆಡೋಕ್ಕೆ ಕಲಿತೀನಿ ಅಂತ ಅಂದ್ಕೊಂಡ್ರೆ, ಐ ವಾಂಟ್ ಟು ಬಿ ಎ ಕ್ರಿಕೆಟರ್ ಅಂದರೆ, ಅದೆಲ್ಲ ಮಾಡಬಾರ್ದು, ನೀನು ಹೋಗಿ ಇಂಜಿನಿಯರ್ ಆಗಬೇಕು ಅಂತ ಒತ್ತಾಯ ಮಾಡಿದಾಗ ಅವ್ರ ಮನಸ್ಸಲ್ಲಿ ಒಂದು ವಿಕಟನೆ ಆಗೋಗುತ್ತಲ್ಲ. ಅವರು ಆ ಕಡೆನೂ ಆಗಲ್ಲ, ಈ ಕಡೆನೂ ಆಗಲ್ಲ. ಸೊ ನೀವು ಅವರಿಗೆ ಹೆದರಿಸಬೇಡಿ, ಧೈರ್ಯವಾಗಿ ನಿಲ್ಲಿ. ತುಂಬ ಕರೆಕ್ಟಾಗಿ ಹೇಳಿದರು. ನಾವು ಕಾರಲ್ಲಿ ಹಿಂಗೆ ಹೋಗ್ತಿರ್ಬೇಕಾದ್ರೆ ನನ್ನ ಮಗ ಮಾತಾಡೋಕ್ಕೆ ಶುರು ಮಾಡ್ತಾನೆ ಪಕ್ಕದಲ್ಲಿ ಕೂತ್ಕೊಂಡಾಗ. ಯಾಕೆಂದರೆ ಅವನ ಹತ್ರ ಮೊಬೈಲ್ ಇರಲ್ಲ, ಅವನ ಹತ್ರ ಪುಸ್ತಕ ಇರಲ್ಲ, ಅವ್ನು ಏನೂ ಮಾಡ್ತಿರಲ್ಲ. ಅವಾಗ ಅವ್ನು ಮಾತಾಡ್ತಾನೆ. ಆಮೇಲೆ ನಾನು ಇತ್ತೀಚೆಗೆ ಜಪಾನ್ಗೆ ಹೋದಾಗ ಯಾವುದೋ ಒಂದು ತಿಂಡಿ ಬಗ್ಗೆ ನನಗಿದು ಬೇಡ, ನಾನು ಅಪ್ಪ ಯಾಕೆ ಇಂಡಿಯನ್ ಗ್ಲಾಸ್ ಹಾಕ್ಕೊಂಡು ನೀನು ಜಪಾನ್ ನೋಡ್ತೀಯಾ, ಇದು ಜಪಾನಿದ್ದು, ನೀನು ಜಪಾನ್ ಥರ ನೋಡು ಅಂತಂದ ನನ್ನ ಮಗ. ಅವಾಗ ನನಗನ್ನಿಸ್ತು ನಾವು ಎಷ್ಟೊಂದು ಕಲಿಯೋದಿದೆ. ಸೊ ಲಾಸ್ಟ್ಗೆ ಒಂದು ಪತ್ರ ಇದೆ, ಚಿಕ್ಕದಾಗಿ ಓದ್ತೀನಿ ನಾನು. ಜೋಗಿ ಬರೆದಿರೋದು. ಪ್ರತಿಯೊಂದು ಮನೆಗೂ ಅದರದೇ ಆದ ನಿಯಮಾವಳಿ ಇರ್ತದೆ. ಓದು, ಪ್ರವಾಸ, ವೃತ್ತಿ, ಮದುವೆ ಮುಂತಾದ ವಿಚಾರಗಳಲ್ಲಿ ಬೇರೆಯವರು ಅವರವರ ಅಭಿಪ್ರಾಯವನ್ನು ಹೇರುತ್ತಾರೆ. ನೀನು ಅಂದುಕೊಂಡದ್ದು ನಡೆಯುವುದಿಲ್ಲ. ಉಲ್ಲಂಘಿಸಿದರೆ ನಿನ್ನನ್ನು ಹೊರಗಿಡುತ್ತಾರೆ. ಒಪ್ಪಿಕೊಂಡು ನಡೆದರೆ ನಿನ್ನ ಭಾವನೆಗಳನ್ನು ಬಲಿ ಕೊಡಬೇಕಾಗುತ್ತದೆ. ಇಂಥ ಸಂದಿಗ್ಧವನ್ನು ನಿಭಾಯಿಸಲು ಕಲಿತುಕೋ ಎನ್ನುವುದಷ್ಟೇ ನನ್ನ ವಿನಂತಿ. ಸಣ್ಣವಳಿದ್ದಾಗ ಒಂದು ಸಲ ಕಾರ್ನಲ್ಲಿ ಶಿರಾಡಿ ಘಾಟ್ ಹತ್ತುತ್ತಿದ್ದಾಗ ನೀನು ಘಾಟಿಯ ಬುಡದಿಂದ ಎತ್ತರಕ್ಕೆದ್ದು ನಿಂತ ಬೆಟ್ಟವನ್ನು ನೋಡುತ್ತಾ ಗಾಬರಿಯಾಗಿ ಕಣ್ಮುಚ್ಚಿ ಮಲಗಿಬಿಟ್ಟೆ. ನೀನು ಏಳುವ ಹೊತ್ತಿಗೆ ನಾವು ಬೆಟ್ಟದ ತುದಿಗೆ ಏರಿದ್ದೆವು. ಆಗ ನೀನು ಆಶ್ಚರ್ಯದಿಂದ ಹತ್ತಿದ ಮೇಲೆ ಬೆಟ್ಟವೇ ಇಲ್ಲ ಅಂದಿದ್ದೆ. ನಿನಗೆ ಈಗಲೂ ಹಾಗೆ ಅನ್ನಿಸುತ್ತಿರಲಿ. ಏರುವ ಮೊದಲು ಬೆಟ್ಟವನ್ನು ನೋಡಬೇಡ, ಏರಿದ ನಂತರ ಬೆಟ್ಟ ಇರುವುದೇ ಇಲ್ಲ. ಏರುವ ಖುಷಿ ಮಾತ್ರ ನಿನ್ನದಾಗಲಿ. ಎಷ್ಟು ಬ್ಯೂಟಿಫುಲ್ ಆಗಿ ಬರೆದಿದ್ದೀರಿ. ಮಗಳ ಹೆಸರು ಕೂಡ ಖುಷಿ. ಸೊ ಇದು ಯಾವಾಗ ಬರೆದ್ರಿ ನೀವು, ಹೆಂಗೆ ಬರೆದ್ರಿ, ಮನೇಲೇ ಬರೆದ್ರಾ? ಇದನ್ನ ಒಂದು ಸಾವಣ್ಣ ಪ್ರಕಾಶನದ 200ನೇ ಪುಸ್ತಕಕ್ಕೆ ಒಂದು ಕಾದಂಬರಿ ಕೊಟ್ಟಿದ್ದೆ. ಆ ಕಾದಂಬರಿ ಕೊಟ್ಟಾಗ ನಾನು ಹೇಳಿದೆ, ಈ ಥರ ಒಂದು ಮನಸ್ಸಲ್ಲಿದೆ, ಇದನ್ನು ಅವತ್ತು ಅಲ್ಲಿಗೆ ಬಂದಿರೋ ಎಲ್ಲರಿಗೂ ಉಚಿತವಾಗಿ ಕೊಡೋಣ ಅಂತ ಈ ಪುಸ್ತಕವನ್ನು ಬರೆದೆ. ಅದ್ರ ಜೊತೆಗೆ ಏನು ಬೈ ಒನ್ ಟೇಕ್ ಒನ್ ಇದ್ದಂಗೆ. ಸೊ ಅವತ್ತು ಬಂದ ಒಂದು 200 ಜನಕ್ಕೆ ಈ ಪುಸ್ತಕವನ್ನು ಉಚಿತವಾಗಿ ಕೊಟ್ಟಿದ್ದೇವೆ. ಸೊ ಬಟ್ ಇದು ನನ್ನ ಮನಸ್ಸಲ್ಲಿ ಇತ್ತು ಭಾಳ ದಿವಸಗಳಿಂದ. ಅಂದರೆ
ಮಗಳಿಗೆ ಏನು ಹೇಳಬೇಕು ಏನು ಹೇಳಬಾರ್ದು ಅಂತ ಇಲ್ಲಿ ಒಂದು ಸಾಲಿದೆ ನೋಡಿ. ತಂದೆ ತಾಯಿ ಏನು ಹೇಳ್ತಾರೆ ಅಂದರೆ, ನೋಡು ನೀನು ಹಿಂಗೆ ಮಾಡಿದ್ರೆ ಮುಂದೆ ಅನುಭವಿಸ್ತೀಯ ಅಂತ. ಆ ಥರ ಹೇಳಬಾರ್ದು ಮಕ್ಕಳಿಗೆ. ಸೊ ನೀನು ನಿನ್ನ ಅನುಭವದಿಂದ ಪಾಠ ಕಲಿ ಅಂತ ಹೇಳಬೇಕು. ಅವರಿಗೆ ನಾವು ಅನುಭವಿಸಿದ್ದೀವಲ್ಲ, ನಾವು ಅನುಭವಿಸಿದ್ದೀವಿ, ಸಂತೋಷವನ್ನು ಅನುಭವಿಸಿದ್ದೀವಿ. ಆಮೇಲಿನ ಒಂದು ಶಿಕ್ಷೆಯನ್ನು ನೆನಪಿಸಿಕೊಂಡು ಮಾಡುವ ಕೆಲಸದ ಆನಂದವನ್ನು ಕಳ್ಕೊಳ್ಳೋಕ್ಕೆ ನನಗೆ ಇಷ್ಟ ಇಲ್ಲ. ಇಲ್ಲ ಶುಗರ್ ಜಾಸ್ತಿ ಆಗುತ್ತೆ ಅಂತ ಒಂದು ಸಕ್ಕರೆ ಹಾಕಿದ ಕಾಫಿ ಕುಡಿಯದೇ ಇದ್ದರೆ ಜೀವನಕ್ಕೆ ಅರ್ಥವೇ ಇಲ್ಲ. ಸೊ ಅದಕ್ಕೆ ಶುಗರ್ ಬಂದಾಗ ಬೇರೆ ನೋಡ್ಕೊಳ್ಳೋಣ, ಬಟ್ ಸಕ್ಕರೆ ಹಾಕಿದ ಕಾಫಿ ಕುಡಿಯುವ ಸಂತೋಷವನ್ನು ಕಳ್ಕೊಳ್ಳೋದು ಬೇಡ. ಇದನ್ನು ನಾವು ಮಕ್ಕಳಿಗೆ ಹೇಳಬೇಕು ಅಂತ. ಇಲ್ಲಿ ಒಂದು ಪ್ಯಾರಾಗ್ರಾಫ್ ನನ್ನ ಕಣ್ಣಿಗೆ ಕಂಡು ಸುಮ್ಮನೆ ಭಾಳ ಚೆನ್ನಾಗಿದೆ. ನಿನ್ನ ದಾರಿಗಳನ್ನು ನೀನೇ ಹುಡುಕಿಕೋ, ನಿನಗೆ ಆಕಾಶವನ್ನು ತೋರಿಸಿದ್ದೇನೆ, ಹಾರುವ ಧೈರ್ಯವನ್ನು ನೀನೇ ಮಾಡಬೇಕು. ಹಳೆಯದನ್ನು ಮೀರಲು ಹೇಳಿದ್ದೇನೆ, ಉಲ್ಲಂಘನೆ ನಿನ್ನ ಹಕ್ಕು. ನಿನ್ನ ಜೊತೆ ಓಡುವ, ನಿನ್ನ ಜೊತೆಗೆ ಕೊನೆಯ ತನಕ ಇರುವ ಆಸಕ್ತಿಯೂ ನನಗಿಲ್ಲ, ಹುಮ್ಮಸ್ಸು ಹುಟ್ಟುತ್ತಿಲ್ಲ. ನನಗೆ ನನ್ನ ಜಗತ್ತಿದೆ, ನಾನು ಮತ್ತೇನು ಮಾಡಬೇಕಾಗಿದೆ. ನನ್ನ ವೃದ್ಧಾಪ್ಯವನ್ನು ನಾನು ಆನಂದಿಸಬೇಕಾಗಿದೆ. ನೀನು ನನ್ನಿಂದ ನನಗೆ ಸಹಜವಾಗಿ ಒದಗಿ ಬಂದಿರುವ ನಿವೃತ್ತ ಜೀವನದ ಸಂತೋಷವನ್ನು ಕಿತ್ತುಕೊಳ್ಳಬೇಡ. ನಿನ್ನ ನೋವುಗಳನ್ನು ತಂದು ನನ್ನ ಗೋಡೆಗೆ ಅಂಟಿಸಬೇಡ. ನಿನ್ನ ಜೊತೆಗೆ ನಾನಿದ್ದೇನೆ ನಿಜ, ಆದರೆ ನಿನ್ನ ಜಗತ್ತಿನಲ್ಲಿ ನಾನಿಲ್ಲ. ಇದೊಂಥರ ನೀನು ಜಾರ್ಬಿಂಗ್ ಹೊರಟಂತೆ. ಈ ಗ್ಲೋಬ್ ರೈಡಿಂಗ್ನಲ್ಲಿ ನೀನು ಬಲೂನಿನ ಒಳಗಿರುತ್ತಿ, ನಾನು ಹೊರಗಿರುತ್ತೇನೆ. ನಿನ್ನ ಉಲ್ಲಾಸ, ಉತ್ಕಟತೆ, ಆತಂಕ ಎಲ್ಲವೂ ನನಗೆ ಕಾಣಿಸುತ್ತಿರುತ್ತದೆ, ಆದರೆ ನಾನೇನು ಮಾಡುವ ಹಾಗಿರುವುದಿಲ್ಲ. ನಿನಗೂ ನಾನು ಕಾಣಿಸುತ್ತೇನೆ, ನೀನು ನನಗೇನೂ ಹೇಳುವ ಹಾಗಿರುವುದಿಲ್ಲ. ಹೀಗಾಗಿ ಜೊತೆಗಿದ್ದರೂ ನಿನ್ನ ಲೋಕ ನನ್ನ ಲೋಕ ಬೇರೆ. ಅದನ್ನು ಒಂದಾಗಿಸಬೇಕು ಎಂದರೆ ನೀನು ಜಾರ್ಬಿಂಗ್ ವಲಯದಿಂದ ಹೊರಗೆ ಬರಬೇಕು. ಬರುವುದು ಬಿಡುವುದು ನಿನ್ನಿಚ್ಛೆ. ನಾನಂತೂ ಒಳಗೆ ಬರಲಾರೆ, ಹೊರಗೆ ಕಾಯುತ್ತಿರುತ್ತೇನೆ. ನೀನು ಉರುಳಿಕೊಂಡು ಹೋಗುತ್ತಿರುವ ಗ್ಲೋಬ್ ಕಣ್ಮರೆಯಾಗುವ ತನಕ ನಿನ್ನ ಅಪ್ಪ. ನಿಮ್ಮ ಈ ಪತ್ರ ನೀವು ಓದಿದಿರಲ್ಲ, ಅದರಲ್ಲಿ 2 ಅಂಶ ಹೇಳೋಕ್ಕೆ ಪ್ರಯತ್ನ ಪಟ್ಟಿನಿ ನಾವು ಮಕ್ಕಳಿಗೆ ಸ್ವಾತಂತ್ರ್ಯ ಕೊಡಬೇಕು, ಆಮೇಲೆ ನಮ್ಮ ವೃದ್ಧಾಪ್ಯದಲ್ಲಿ ಮಕ್ಕಳು ನಮಗೆ ಸ್ವಾತಂತ್ರ್ಯ ಕೊಡಬೇಕು. ನಾನು ಎಷ್ಟೋ ಮಕ್ಕಳು ತಂದೆ ತಾಯಿಗೆ ಬರ್ಡನ್ ಆಗಿರೋದು ನೋಡಿದ್ದೀನಿ ನಾನು. ಬರ್ಡನ್ ಇನ್ ದ ಸೆನ್ಸ್, ಅವರು ಶುಗರ್ ಇದ್ದರೆ ಸಕ್ಕರೆ ತಗೋಬೇಡ, ವಾಕಿಂಗ್ ಹೋಗಿ ಬೆಳಿಗ್ಗೆ ಒಬ್ಬನೇ ಹೋಗ್ಬೇಡ, ಹೀಗೆ ತಂದೆ ತಾಯಿಯರ ಸ್ವಾತಂತ್ರ್ಯವನ್ನು ಮೊಟಕುಗೊಳಿಸ್ತಾರೆ. ಸೊ ನನಗದು ಬೇಕಾಗಿಲ್ಲ. ಲೀವ್ ಮಿ ಅಲೋನ್. ನೀವು ಇಂಡಿಪೆಂಡೆಂಟಾಗಿ ಹೊರಟೋಗಿ, ನನ್ನ ಸ್ವಾತಂತ್ರ್ಯ ಗಡ್ಡಿ ಬರಬೇಡಿ. ಆಮೇಲೆ ವಯಸ್ಸಾತಂಗೆ ತಂದೆ ನೋಡ್ಕೋಬೇಕು ಅಂದರೆ ಅವ್ರನ್ನ ಆಗಾಗ ಮೆಡಿಕಲ್ ಚೆಕ್ಬೇಕು ಕರ್ಕೊಂಡು ಹೋಗೋದು. ಅಂದರೆ ಈ ತಂದೆ ತಾಯಂದ್ರಿಗೆ ಗೊತ್ತಿರುತ್ತೆ ತಮ್ಮ ಆರೋಗ್ಯ ಏನು, ತಮ್ಮ ಸಂತೋಷ ಎಲ್ಲಿದೆ ಅಂತ. ಅದನ್ನು ಮಕ್ಕಳು ಡಿಕ್ಟೇಟ್ ಮಾಡೋಕ್ಕೆ ಶುರು ಮಾಡಬಾರ್ದು. ಅವರಿಗೆ ಹೆಲ್ತ್ ಕೇರ್ ಕೊಟ್ಟರೆ ತಂದೆ ತಾಯಿ ಚೆನ್ನಾಗಿ ನೋಡ್ಕೊಂಡಂಗೆ, ಅವರಿಗೆ ಮನೆಯಲ್ಲೇ ಇಟ್ಕೊಂಡ್ಬಿಡೋದು, ಎಲ್ಲೂ ಹೋಗಬಾರ್ದು. ಅವರು ಬೆಂಗಳೂರು ಟ್ರಾಫಿಕ್ ಸರಿ ಇಲ್ಲ, ಹೊರಗಡೆ ಹೋದರೆ ತೊಂದರೆ ಆಗುತ್ತೆ. ಸೊ ಈ ಥರ ರಿಸ್ಟ್ರಿಕ್ಟ್ ನಮ್ಮಲ್ಲಿ ಹಳ್ಳಿಗಳಲ್ಲಿ ವೃದ್ಧರೆಲ್ಲ ಒಬ್ಬೊಬ್ಬರೇ ಓಡಾಡ್ತಿದ್ರು. ಸೊ ಆ ಥರದ ಒಂದು ಸ್ವಾತಂತ್ರ್ಯ ನಮಗೂ ಬೇಕಾಗತ್ತೆ. ಸೊ ಇಂಟರ್ ಡಿಪೆಂಡೆಬಿಲಿಟಿ ಇರಬಾರ್ದು ಅಂತ. ಒಂದು ವಯಸ್ಸಿದ ನಂತರ ಮಕ್ಕಳು ನೀವು ಸ್ವತಂತ್ರ, ನಿಮ್ಮ ಪಾಡಿಗೆ ಏನು ಬೇಕೋ ಮಾಡ್ಕೊಂಡಿರಿ, ಹಾಗೆ ನಮ್ಮ ಪಾಡಿಗೆ ನಮ್ಗೆ ಇರೋದಕ್ಕೆ ಬಿಡಿ ಅಂತ. ಅದು ನಾನು ಹೇಳ್ತಿರೋದು. ಅವಳು ಜಗತ್ತು ಬೇರೆ, ನನ್ನ ಜಗತ್ತು ಬೇರೆ. ಆ ಜಗತ್ತಲ್ಲಿ ನಾವಿಬ್ಬರೂ ಇದ್ದೀವಿ, ಆಗಾಗ ಬಂದು ಹೋಗ್ತಾ ಇರೋಣ. ಬಟ್ ಒಬ್ಬರ ಜಗತ್ತಿನ ಮೇಲೆ ಇನ್ನೊಬ್ಬರ ಪ್ರಭಾವ, ಛಾಯೆ ಅಥವಾ ಅಧಿಕಾರ ಇದನ್ನು ಚಲಾಯಿಸಬಾರ್ದು ಅಂತ. ಇಬ್ಬರಿಗೂ ಬೇಕಾಗುತ್ತದೆ. ಎಷ್ಟೋ ಮಕ್ಕಳು ವಿದೇಶದಲ್ಲಿದ್ದರೂ ಕೂಡ CCTV ಹಾಕಿ ಅಪ್ಪ ಹೊರಗಡೆ ಹೋಗ್ತಿದ್ದಂಗೆ ವೈ ಆರ್ ಯು ಗೋಯಿಂಗ್ ಔಟ್ ಅದಕ್ಕೆ ಕೇಳ್ತಾರೆ. ಇಲ್ಲ ನಾನು ಬಿಲ್ ಕಟ್ಟೋಕ್ಕೆ, ಬಿಲ್ಲನ್ನು ನಾನು ಮೊಬೈಲೇ ಕಟ್ಬಿಡ್ತೀನಿ. ಹೀಗೆ ಅಂದರೆ ಹೊರಗಡೆ ಹೋಗೋಕ್ಕೆ ಬಿಡಲ್ಲ ಅಂತ. ಅಂದರೆ ಅವರ ಸಂತೋಷಗಳು ಬೇರೆ ಇರ್ತವೆ, ಅವರ ಸ್ನೇಹಿತರು ಬೇರೆ ಇರ್ತಾರೆ. ವೃದ್ಧಾಪ್ಯದಲ್ಲಿ ನಿಮ್ಗೆ ಬೇಕಾಗೋದು ಯಾರಾದರೆ ರಿಟೈರ್ಡ್ ಲೈಫಲ್ಲಿ ಇವ್ರು ಯಾರೂ ಅಲ್ಲ, ನಿಮ್ಮ ಜೊತೆಗಿದ್ದಂಥ ಬಾಲ್ಯದ ಗೆಳೆಯರು. ಅವರ ಜಗತ್ತಲ್ಲಿ ನಾವು ಸಂತೋಷವಾಗಿರೋಕ್ಕೆ ಒಂದು ಅವಕಾಶ ಇರುತ್ತಲ್ಲ, ಅದನ್ನು ಕಸಿದ್ಕೋಬಾರ್ದು ಮಕ್ಕಳು. ಅಂದರೆ ಮಕ್ಕಳಿಗೆ ದುಡ್ಡು ಬಂದಿರುತ್ತೆ, ದುಡ್ಡು ಬಂದಾಗ ಮೆಡಿಕಲಿ ಅಪ್ಪನನ್ನು ಸಂತೋಷವಾಗಿಡ್ಬೋದು ಅಂತ ಅಂದ್ಕೊಂಡಿರ್ತಾರೆ, ಅಥವಾ ಒಳ್ಳೆಯ ಫುಡ್ ಕೊಡೋ ಬಗ್ಗೆ. ಬಟ್ ನಮ್ಮ ಆಹಾರದ ಅಭ್ಯಾಸವೇ ಬೇರೆ ಇರುತ್ತೆ. ಹೀಗಾಗಿ ದಟ್ ಇಂಡಿಪೆಂಡೆನ್ಸ್ ಶುಡ್ ಬಿ ಗಿವನ್ ಟು ಪೇರೆಂಟ್ಸ್ ಆಲ್ಸೋ. ಬೋತ್ ಎರಡೂ ಮುಖ್ಯ. ನಾವು ಮಕ್ಕಳನ್ನು ಹೆಂಗೆ ನೋಡ್ತೀವೋ, ವಯಸ್ಸಾದ ಮೇಲೆ ಮಕ್ಕಳು ನಮ್ಮನ್ನು ಹಾಗೆ ನೋಡೋಕ್ಕೆ ಶುರು ಮಾಡ್ತಾರೆ. ಡೋಂಟ್ ಡೂ ದಟ್. ಓಕೆ, ಅದು ಭಾಳ ಇಂಪಾರ್ಟೆಂಟ್. ಈಗ ನಾವು ಚೆನ್ನಾಗಿ ಬದುಕಬೇಕಲ್ಲ. ಕರೆಕ್ಟ್. ಭಾಳ ಬ್ಯೂಟಿಫುಲ್ ಆಗಿರೋ ವಿಚಾರ. ಸೊ ಹಾಗೆ ಇದು ಕೇವಲ ಮಕ್ಕಳಿಗೆ ಮಾತ್ರವಲ್ಲ, ಇದು
ಅಂದರೆ ಮಕ್ಕಳು ಮಾತ್ರ ಅರ್ಥ ಮಾಡ್ಕೊಳ್ಳೋದಲ್ಲ, ತಂದೆ ತಾಯಿಗಳನ್ನು ಅರ್ಥ ಮಾಡ್ಕೊಳ್ಳಿ, ಮಕ್ಕಳು ತಂದೆ ತಾಯಿಗಳನ್ನ ಅರ್ಥ ಮಾಡ್ಕೊಳ್ಳೋದು, ಅದ್ರ ಬಗ್ಗೆ ಕೂಡ ಇದೆ. ಸೊ ಎಷ್ಟು ಪತ್ರಗಳಿದೆ ಸರ್ ಇದರಲ್ಲಿ? 24 ಹಾಂ 25 ಪತ್ರಗಳಿವೆ. 25 ಪತ್ರಗಳಿದೆ. ಹಾಂ, ಸೊ ನೀವು ಪೇರೆಂಟ್ ಆಗಿದ್ದರೂ ಓದಿ, ನೀವು ಪೇರೆಂಟ್ ಆಗೋರಿದ್ರೆ ಓದಿ, ಅಥವಾ ನೀವು ಮಕ್ಕಳಾಗಿದ್ದರೂ ಓದಿ, 18 ವರ್ಷ 19 ವರ್ಷ ಆಗಿದ್ದರೂ ಕೂಡ ನೀವು ಓದಿ. ಬಿಕಾಸ್ ಇದು ಭಾಳ ಈ ಒಂದು ಲೆಸನ್ಗಳು ಪ್ರತಿಯೊಂದು ಜನ್ರೇಷನ್ಗೂ ಬೇಕಾಗುತ್ತೆ. ದುರದೃಷ್ಟವಶಾತ್ ನಮ್ಮ ಜನ್ರೇಷನ್ ಸಿಕ್ಕಿರಲಿಲ್ಲ, ಭಾಳಷ್ಟು ಜನರು ಸಿಕ್ಕಿರಲಿಲ್ಲ. ಯಾರು ಪುಸ್ತಕಗಳನ್ನ ಓದ್ಕೊಂಡಂಥ ತಂದೆ ತಾಯಿಗಳಿದ್ದರು, ಯಾರು ಜಗತ್ತನ್ನು ನೋಡ್ಕೊಂಡ ತಂದೆ ತಾಯಿಗಳಿದ್ರು, ಅವ್ರು ಮಾತ್ರ ಒಂದು ಲಿಬರ್ಟಿನ ತಮ್ಮ ಮಕ್ಕಳಿಗೆ ಕೊಟ್ಟಿದ್ದರು. ಉಳಿದವ್ರು ನನ್ನ ಪ್ರಕಾರ ಕೊಟ್ಟಿರಲಿಲ್ಲ, ಎಲ್ಲ ತಮ್ಮ ಹತೋಟಿಲಿ ಇಡೋಕ್ಕೆ ಟ್ರೈ ಮಾಡಿದರು. ಬಟ್ ಈಗಿನ ಪರಿಸರ ಬದಲಾಗಿದೆ, ಜಗತ್ತು ಬದಲಾಗಿದೆ. ಹೀಗಾಗಿ ನಮ್ಮ ಮತ್ತೆ ಒಬ್ಬ ಪೇರೆಂಟ್ ಬೇಕಾಗ್ತಾರೆ ಹೇಳೋಕ್ಕೆ, ಜೋಗಿ ಅಂತ ಪೇರೆಂಟ್ ಬೇಕಾಗ್ತಾರೆ. ಸೊ ಜೋಗಿ ಸರ್, ತುಂಬ ಧನ್ಯವಾದ ನಿಮಗೆ ನಮ್ಮ ಜೊತೆ. ಥ್ಯಾಂಕ್ ಯು. ಸೊ ಈ ಥರ ನೀವು ಬರಿತಾ ಇರಿ ಮತ್ತು ನಮ್ಮನ್ನು ಹೀಗೆ ಮುದಗೊಳಿಸ್ತಾ ಇರಿ. ಥ್ಯಾಂಕ್ ಯು ವೆರಿ ಮಚ್. ಮತ್ತೊಂದು ಥ್ಯಾಂಕ್ ಯು. ಸೊ ನಿಮಗೆ ಮತ್ತು ನಿಮ್ಮ ಮಗಳಿಗೆ ಇಬ್ಬರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದು ಜೋಗಿ ಸರ್ ಅವರ ಮಗಳಿಗೆ ಬರೆಯದ ಪತ್ರಗಳು. ಇದು ಸಾವರ್ಣ ಪಬ್ಲಿಕೇಶನ್ ಪಬ್ಲಿಷ್ ಮಾಡಿದ ಬಹಳ ಕಡಿಮೆ, ಅಂದರೆ ರೇಟ್ ತುಂಬ ಕಡಿಮೆ ಇದೆ ಇರೋದು. ಇದು ನಮ್ಮ ಕಮ್ಯುನಿಟಿ ಪೇಜಲ್ಲಿ ಡಿಸ್ಕ್ರಿಪ್ಷನ್ ಇದ್ರ ಲಿಂಕ್ ಇರುತ್ತೆ. ದಯವಿಟ್ಟು ಎಲ್ಲ ಯಂಗ್ ಪೇರೆಂಟ್ಸ್ ಇರ್ಬೋದು ಅಥವಾ ಸ್ವಲ್ಪ ಜಾಸ್ತಿ ವಯಸ್ಸಾಗಿರೋ ಪೇರೆಂಟ್ಸ್ ಇರ್ಬೋದು, ಎಲ್ರಿಗೂ ಒಂದಲ್ಲ ಒಂದು ರೀತಿಯಿಂದ ತಂದೆ ತಾಯಿಗಳಿಗೆ, ಮಕ್ಕಳಿಗೆ ತಂದೆ ತಾಯಿಗಳಿಂದ ಒಂದು ಸಮಸ್ಯೆ, ಒಂದು ಕಗ್ಗಂಟು, ಒಂದು ಅಸಮಾಧಾನ ಎಲ್ಲ ಮಕ್ಕಳಿಗೂ ತಂದೆ ತಾಯಿಗಳ ಬಗ್ಗೆ ಇರುತ್ತೆ ಮತ್ತು ಎಲ್ಲ ತಂದೆ ತಾಯಿಗಳಿಗೂ ಮಕ್ಕಳ ಬಗ್ಗೆ ಇರುತ್ತೆ. ಆ ಅಸಮಾಧಾನ ಎಷ್ಟು ಸಹಜವಾದ್ದು ಮತ್ತು ಅಸಮಾಧಾನಕ್ಕೆ ಕಾರಣಗಳೇ ಇಲ್ಲ ಅಂತ ಅರ್ಥ ಆಗಬೇಕಾದ್ರೆ ಒಂದಷ್ಟು ನಮಗೆ ಅರಿವು, ಜ್ಞಾನ, ತಿಳುವಳಿಕೆ ಬೇಕಾಗುತ್ತೆ. ಅಂಥ ತಿಳುವಳಿಕೆ ಕೊಡುವಂಥ ಪುಸ್ತಕ ಇದು. ಎಲ್ಲರೂ ಓದಿ ಮತ್ತು ನಿಮ್ಮ ಅನಿಸಿಕೆನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡ್ತಾರೆ ಗೌರಿಶಕ್ತಿ ಸ್ಟುಡಿಯೋ, ಓದ್ತಾರೆ ಹೊಸ ಪುಸ್ತಕಗಳನ್ನ. ನಮಸ್ಕಾರ.